ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ಆಲಯ, ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ದೈವ ಸನ್ನಿಧಿಗೆ, ಭಕ್ತಿಯ ಅರ್ಪಣೆಗೆ, ದೈವ ಸನ್ನಿಧಿಗೆ, ಭಕ್ತಿಯ ಅರ್ಪಣೆಗೆ ಆಲಯ, ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ಆಲಯ, ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ದೈವ ಸನ್ನಿಧಿಗೆ, ಭಕ್ತಿಯ ಅರ್ಪಣೆಗೆ, ದೈವ ಸನ್ನಿಧಿಗೆ, ಭಕ್ತಿಯ ಅರ್ಪಣೆಗೆ. ಪೂಜೆಗೆ ಕರೆಯುತ್ತಿದೆ ಗಂಟೆಯು ಮೊಳಗಿ, ದೀಪವ ಬೆಳಗಿ, ಭಕ್ತರ ಪೂಜೆಗೆ ಕರೆಯುತ್ತಿದೆ. ಸುಮಗಳ ಪರಿಮಳ ಧೂಪ ದೀಪಗಳು ಹರಡಿ ನಲಿಯುತ್ತಿವೆ. ಸುಮಗಳ ಪರಿಮಳ ಧೂಪ ದೀಪಗಳು ಹರಡಿ ನಲಿಯುತ್ತಿವೆ. ಯೇಸುವಿನ ಬಲಿ ಪೂಜೆಗೆ ಭಕ್ತರನ್ನೆಲ್ಲ ಕರೆಯುತ್ತಿದೆ. ಯೇಸುವಿನ ಬಲಿ ಪೂಜೆಗೆ ಭಕ್ತರನ್ನೆಲ್ಲ ಕರೆಯುತ್ತಿದೆ. ಆಲಯ, ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ಆಲಯ, ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ. ಯೇಸುವ ಪ್ರಾರ್ಥಿಸಿ ಒಂದಾಗಿ ಬಾಳಿ ನಲಿಯೋಣ. ಅದು ಮನ ಅರ್ಪಿಸಿ ಯೇಸುವ ಪ್ರಾರ್ಥಿಸಿ ಒಂದಾಗಿ ಬಾಳಿ ನಲಿಯೋಣ. ಈ ಲೋಕ ರಕ್ಷಕ ಯೇಸು ನಾಮವ ಭಕ್ತಿಯೆಂಬೇಡಿ ಪಣಿಯೋಣ. ಈ ಲೋಕ ರಕ್ಷಕ ಯೇಸು ನಾಮವ ಭಕ್ತಿಯೆಂಬೇಡಿ ಪಣಿಯೋಣ. ಶಿವನ ಸ್ತುತಿಸಿ ಭಕ್ತಿಯೆಂಬದಿಸಿ ಹೃದಯದ ಜ್ಯೋತಿಯ ಬೆಳಗೋಣ. ಶಿವನ ಸ್ತುತಿಸಿ ಭಕ್ತಿಯೆಂಬದಿಸಿ ಹೃದಯದ ಜ್ಯೋತಿಯ ಬೆಳಗೋಣ. ಆಲಯ, ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ಆಲಯ, ಕರೆಯುತ್ತಿದೆ ದೇವಾಲಯ, ಕರೆಯುತ್ತಿದೆ ದೈವ ಸನ್ನಿಧಿಗೆ, ಭಕ್ತಿಯ ಅರ್ಪಣೆಗೆ, ದೈವ ಸನ್ನಿಧಿಗೆ, ಭಕ್ತಿಯ ಅರ್ಪಣೆಗೆ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಪೂಜ್ಯ ಧರ್ಮಾಧ್ಯಕ್ಷರೇ, ಪೂಜ್ಯ ಗುರುಗಳೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಮಗ್ದಲದ ಮರಿಯಳ ಮಹೋತ್ಸವವನ್ನು ಇಂದು ಆಚರಿಸ್ತಾ ಇದೆ. ಪ್ರಿಯರೇ, ಒಂದು ಸಾಧಾರಣವಾದ ಹಬ್ಬವಾಗಿದ್ದಂಥ ಇದು ಸ್ಮರಣೆ ಅಷ್ಟೇ. 2016ರಲ್ಲಿ ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರು ಇದನ್ನು ಪೇತ್ರರ ಹಬ್ಬದ ಹಾಗೆ, ಪೌಲರ ಹಬ್ಬದ ಹಾಗೆ, ಇನ್ನಿತರ ಪ್ರೇಷಿತರ ಹಬ್ಬದ ಹಾಗೆ ಮಗ್ದಲದ ಮರಿಯಳ ಈ ದಿನವನ್ನು ಕೂಡ ಹಬ್ಬದಂತೆ, ಮಹೋತ್ಸವದಂತೆ ಆಚರಿಸಲು 2016ರಲ್ಲಿ ನಮಗೆ ಕರೆ ಕೊಟ್ಟರು. ಅಂದಿನಿಂದ ಪ್ರಿಯರೇ, ಇಂದಿನವರೆಗೂ ಮರಿಯ ಮಗ್ದಲೇನ ಅಥವಾ ಮಗ್ದಲದ ಮರಿಯ ಇವರ ಈ ದಿನವನ್ನು ಹಬ್ಬದಂತೆ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರಿಯರೇ, ಯಾರು ಈ ಮಗ್ದಲದ ಮರಿಯ? ಯೇಸುವಿನ ಪಾದದಲ್ಲಿ ಇದ್ದವಳು, ಯೇಸುವಿನ ಪಾದಗಳನ್ನು ಕಣ್ಣೀರಿನಿಂದ ಒರೆಸಿದವಳು, ಯೇಸುವಿನಿಂದ ಕ್ಷಮೆಯನ್ನು ಪಡೆದವಳು, ಯೇಸುವಿನ ಹೆಜ್ಜೆಗಳಲ್ಲಿ ಹೆಜ್ಜೆ ನಿಟ್ಟು ಯೇಸುವನ್ನ ಹಿಂಬಾಲಿಸಿದಂಥ, ಯೇಸುವನ್ನ ಅತಿಯಾಗಿ ಪ್ರೀತಿಸಿದಂಥ ಒಬ್ಬ ಮಹಿಳೆ ಅಂತ ಹೇಳಿದ್ರೆ ಮಗ್ದಲದ ಮರಿಯ. ಯೇಸುವನ್ನ ಬಂಧಿಸಿದಾಗ ಯೇಸುವನ್ನ ಹಿಂಬಾಲಿಸಿ ಹೋದ್ಲು. ಶಿಲುಬೆ ಬುಡದಲ್ಲಿ ಯೇಸುವಿನೊಂದಿಗಿದ್ಲು. ಯೇಸು ಪ್ರಾಣ ಬಿಟ್ಟಾಗ ತನ್ನ ಕುಟುಂಬದಲ್ಲಿ ಒಬ್ಬನನ್ನು ಕಳೆದುಕೊಂಡ ವ್ಯಕ್ತಿಗೋಸ್ಕರ ಕಣ್ಣೀರಿಟ್ಲು. ಅಷ್ಟು ಮಾತ್ರವಲ್ಲ, ಪುನಃ ಕಳೆದುಕೊಂಡಂತ ತನ್ನ ಪ್ರೀತಿಯ ವ್ಯಕ್ತಿಗೋಸ್ಕರ ಹುಡುಕ್ತಾ ಸಮಾಧಿ ಬಳಿಗೆ ಓಡಿ ಹೋಗ್ತಾಳೆ. ಸಮಾಧಿ ಬಳಿಯಲ್ಲಿ ಕಣ್ಣೀರಿಡ್ತಾ ನಿಂತ್ಕೊಳ್ತಾಳೆ. ನನ್ನ ಪ್ರಭುವನ್ನ ನಾನು ಕಾಣಲಾರೆನಾ, ನನ್ನ ಪ್ರಭುವನ್ನ ನಾನು ನೋಡಲಾರೆನಾ ಅಂತೇಳಿ ಆ ಸಮಾಧಿ ಬಳಿಯಲ್ಲಿ ಕಣ್ಣೀರಿಡ್ತಾ ನಿಂತ್ಕೊಂಡಿರ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಅವಳ ಕಣ್ಣೀರು ಏನಾಯ್ತು? ಬರಿದಾದ ಸಮಾಧಿಯನ್ನ ನೋಡಿದ್ಲು. ಯೇಸುವಿನ ದೇಹವಿಲ್ಲದಂತ ಒಂದು ಸಮಾಧಿಯನ್ನ ಅವಳು ನೋಡಿದ್ಲು. ಕಡೆಗೆ ಏನಾಯ್ತು? ಆ ದುಃಖದಲ್ಲಿ ನಿಂತಿರ್ಬೇಕಾದ್ರೆ, ಕಣ್ಣೀರಿನಿಂದ ಆಕೆ ನಿಂತಿರ್ಬೇಕಾದ್ರೆ, ತಾನು ಯಾರೋ ಒಬ್ಬನ ಕಳೆದುಕೊಂಡಿದ್ದೀನಿ ಎಂಬಂತ ದುಃಖದಲ್ಲಿ ಆಕೆ ನಿಂತ್ಕೊಂಡಿರ್ಬೇಕಾದ್ರೆ, ಯೇಸು ಒಬ್ಬ ತೋಟಗಾರನಂತೆ ಅವಳ ಮುಂದೆ ಕಾಣಿಸ್ಕೊಳ್ತಾರೆ. ಯಾವ ರೀತಿ ಆಕೆ ಯೇಸುವನ್ನ ಗುರುತು ಹಚ್ತಾಳೆ? ಯೇಸುವನ್ನ ನೋಡಿದ ತಕ್ಷಣ ಇವರೇ ಯೇಸು, ನಾನು ಪ್ರೀತಿಸಿದಂಥ ವ್ಯಕ್ತಿ, ನಾನು ಪಾದಗಳನ್ನು ತೊಳೆದಂಥ ವ್ಯಕ್ತಿ, ಅತಿಯಾಗಿ ನಾನು ಒಬ್ಬರನ್ನು ಪ್ರೀತಿಸಿದೆ ಅಂತ ಹೇಳಿದ್ರೆ ಅದೇ ಈ ವ್ಯಕ್ತಿ ಅಂತೇಳಿ ಅವ್ರೇನು ಗುರುತು ಹಿಡಿಯಲಿಲ್ಲ. ಬದಲಾಗಿ ಏನ್ ಮಾಡಿದ್ಲು? ಒಬ್ಬ ತೋಟಗಾರ ಇರಬೇಕು ಅಂತೇಳಿ, ಯಾರಪ್ಪ ನೀನು, ಎಲ್ಲಿಟ್ಟಿದೀಯಾ? ಯೇಸು ಸ್ವಾಮಿ ಆಕೆ ನೋಡಿ ಮರಿಯಾ ಅಂತ ಹೆಸರು ಕರೆದಾಗ, ರಬ್ಬೋನಿ, ನನ್ನ ಪ್ರಭುವೇ, ನನ್ನ ದೇವರೇ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹುಡುಕಾಟವನ್ನ ಮಾಡ್ತಾ ಇದ್ದೀವಿ ಪ್ರಭುವಿಗೋಸ್ಕರ, ದೇವರಿಗೋಸ್ಕರ. ನಮ್ಮ ಬದುಕಿನಲ್ಲಿ ನಿರಂತರವಾದಂಥ ಹುಡುಕಾಟ. ಆ ಹುಡುಕಾಟದಲ್ಲಿ ಅನೇಕರನ್ನು ನಾವು ಕಳ್ಕೊಂಡಿದ್ದೀವಿ, ಅನೇಕ ಸಲ ದುಃಖದಲ್ಲಿ ನಾವಿದ್ದೀವಿ, ಅನೇಕ ಸಲ ಕಣ್ಣೀರಲ್ಲಿದ್ದೀವಿ. ಆದರೆ ಪ್ರಿಯರೇ, ಸ್ವರವೊಂದು ನಿಮ್ಮನ್ನು ಕರೀತಾ ಇದೆ. ಸ್ವರವೊಂದು ನಿಮ್ಮ ಹೆಸರಿಡಿದು ಕರೀತಾ ಇದೆ. ನಿಮ್ಮ ಪ್ರತಿಯೊಬ್ಬರ ಹೆಸರಿಡಿದು ಸ್ವರವೊಂದು ನಿಮ್ಮನ್ನು ಕರೀತಾ ಇದೆ. ಆ ಸ್ವರಕ್ಕೆ ಕಿವಿಗೊಡಲು, ಆ ಸ್ವರವನ್ನ ಆಲಿಸಲು ನಿಮ್ಮಿಂದ ಸಾಧ್ಯವೇ? ದುಃಖದಿಂದಾಗಿ ತಾನು ವ್ಯಕ್ತಿಯನ್ನು ಕಳೆದುಕೊಂಡಂತ ಕಣ್ಣೀರಿನಲ್ಲಿ ಇರಬೇಕಾದ್ರೆ ಆ ವ್ಯಕ್ತಿಗೆ, ಆ ಮಹಿಳೆಗೆ ಆ ಹೆಸರು ಬಲ ಕೊಡ್ತು, ಶಕ್ತಿಯನ್ನ ಕೊಡ್ತು, ಹೊಸ ಚೈತನ್ಯವನ್ನ ನೀಡ್ತು. ಏನ್ ಮಾಡ್ತಾಳೆ ಅವಳು? ಯೇಸುವಿನ ಒಂದು ಬೋಧನೆ ಮೇರೆಗೆ, ಯೇಸುವಿನ ಒಂದು ಆಜ್ಞೆ ಮೇರೆಗೆ ತನ್ನ ಶಿಷ್ಯರ ಬಳಿಗೆ ಓಡಿ ಹೋಗ್ತಾಳೆ. ಇದ್ದಂತ ಯೇಸುವಿನ ಶಿಷ್ಯರ ಬಳಿಗೆ ಓಡಿ ಹೋಗ್ತಾಳೆ.
ಹೋಗಿ ಹೇಳ್ತಾಳೆ, ಪ್ರಭು ಪುನರುತ್ಥಾನಗೊಂಡಿದ್ದಾರೆ, ಪ್ರಭು ಪುನರುತ್ಥಾನಗೊಂಡಿದ್ದಾರೆ, ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಎಂಬುದಾಗಿ ಹೇಳುತ್ತಾ ಆ ಯೇಸುವಿನ ಪುನರುತ್ಥಾನಕ್ಕೆ ಪ್ರಪ್ರಥಮವಾಗಿ ಸಾಕ್ಷಿ ನಿತ್ತಂತ ಏಕೈಕ ಮಹಿಳೆ ಅಂತ ಹೇಳಿದ್ರೆ ಮಗ್ದಲದ ಮರಿಯ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ನಮ್ಮನ್ನು ಹೆಸರಿಡಿದು ಕರೀತಾ ಇದ್ದಾರೆ. ನಿನ್ನ ದುಃಖದಲ್ಲಿ ಇರಬೇಕಾದ್ರೆ, ನೀನು ಕಣ್ಣೀರಿಡಬೇಕಾದ್ರೆ, ನೀನು ಆ ಪ್ರಭುವಿಗೋಸ್ಕರ ಹುಡುಕಾಡ್ತಾ ಇರಬೇಕಾದ್ರೆ ಪ್ರಭು ನಿನ್ನ ಹೆಸರಿಡಿದು ಕರೀತಾ ಇದ್ದಾರೆ. ಆ ಹೆಸರು ಕೇಳಿಸ್ತಾ ಇದೆಯಾ ನಿನಗೆ? ಆ ಪ್ರಭುವಿನ ಸ್ವರ ನೀನು ಕೇಳಿಸ್ತಾ ಇದೆಯಾ? ನೀನು ಕೇಳಿಸಿದ್ಯಾ? ಆದ್ರೆ ಆ ಪ್ರಭುವನ್ನು ನೋಡಿ, ನನ್ನ ಪ್ರಭುವೇ, ನನ್ನ ದೇವರೇ ಅಂತೇಳಿ ಅವ್ರ ಕಾಲಿಗೆ ಹೋಗಿ ಬೀಳ್ತೀಯ ನೀನು. ಅವರಿಂದ ಒಂದು ಪುನರುತ್ಥಾನ ವ್ಯಕ್ತಿಯಾಗಿ ಜೀವಿಸ್ತೀಯಾ, ಹೊಸ ವ್ಯಕ್ತಿಯಾಗಿ ನೀನು ಜೀವಿಸ್ತೀಯಾ, ಹೊಸ ಪರಿವರ್ತನೆಗೊಂಡ ವ್ಯಕ್ತಿಯಾಗಿ ಜೀವಿಸ್ತೀಯಾ. ಪ್ರಭು ನಿನಗೆ ಇಮ್ಮಡಿ 100 ಮಡಿಯಷ್ಟು ಆನಂದವನ್ನ ಆ ಪ್ರಭು ನಿನಗೆ ಆ ಮಗ್ದಲದ ಮರಿಗೆ ನೀಡಿದ ಹಾಗೆ ನಿನಗೂ 100 ಮಡಿಯಷ್ಟು ಆನಂದವನ್ನ ಪ್ರಭು ನೀಡುವರು ಎಂಬಂತ ದೃಢ ವಿಶ್ವಾಸದೊಂದಿಗೆ, ದೃಢ ನಂಬಿಕೆಯೊಂದಿಗೆ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಬಂದಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಈ ದಿನ ಮಗ್ದಲದ ಮರಿಯಳ ಮುಖಾಂತರ ನಮ್ಮ ಎಲ್ಲ ದುಃಖಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ಕಾಯಿಲೆಗಳನ್ನು, ನಮ್ಮ ಸಮಸ್ಯೆಗಳನ್ನು, ನಾವು ಯಾವ್ಯಾವ ಕೋರಿಕೆಗಳನ್ನು, ಬೇಡಿಕೆಗಳನ್ನು ಹೊತ್ತು ಬಂದಿದ್ದೇವೋ ಅವೆಲ್ಲವನ್ನ ಪ್ರಭುವಿನ ಮುಂದಿಡೋಣ, ಪ್ರಭುವಿನ ಪಾದದಲ್ಲಿಟ್ಟು ಪ್ರಾರ್ಥಿಸೋಣ. ಆ ಮಗ್ದಲದ ಮರಿಯಳ ಮುಖಾಂತರ ಅನೇಕ ಅದ್ಭುತಗಳನ್ನು ದೇವರು ನಮ್ಮ ಬದುಕಿನಲ್ಲಿ ಮಾಡಲಿ, ನಮ್ಮ ಜೀವನದಲ್ಲಿ ಮಾಡಲಿ, ನಮ್ಮ ಕುಟುಂಬಗಳಲ್ಲಿ ಮಾಡಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥಿಸುತ್ತಾ ಈ ಬಲಿಪೂಜೆಯಲ್ಲಿ ಭಾಗವಹಿಸಲು ನಾವು ಮಾಡಿರಬಹುದು ಎಲ್ಲ ತಪ್ಪುಗಳಿಗಾಗಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ವಿವೇಚಿಸಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ನಿತ್ಯ ಜೀವಕ್ಕೆ ದಯೆ ತೋರಿಸಿರಿ. ಆಮೆನ್. ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ.
ದೇವರೇ, ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿಯೇ, ನಿನ್ನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮನೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕೈಕ ಪುತ್ರರು ತಮ್ಮ ಪುನರುತ್ಥಾನದ ಮಹದಾನಂದವನ್ನು ಎಲ್ಲರಿಗಿಂತಲೂ ಮುಂಚಿತವಾಗಿ ಸಾರಲು ಮರಿಯ ಮಗ್ದಲೇನಳಿಗೆ ಒಪ್ಪಿಸಿದರು. ಆಕೆಯ ಬೆನ್ನಗಿಂದಲೂ ಆದರ್ಶದಿಂದಲೂ ನಾವು ಜೀವಂತ ಕ್ರಿಸ್ತರನ್ನು ಇಹದಲ್ಲಿ ಸಾರಿ ಪರದಲ್ಲಿ ಅವರು ನಿಮ್ಮ ಮಹಿಮೆಯಲ್ಲಿ ರಾಜ್ಯವಾಳುವುದನ್ನು ಕಾಣುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿನಗೆ ಯಾವುದು ಒಳಿತೆಂದು ಸರ್ವೇಶ್ವರ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಪ್ರವಾದಿ ಮೀಕನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸರ್ವೇಶ್ವರ ಹೇಳುವುದನ್ನು ಕೇಳಿರಿ. ಎದ್ದೇಳು, ಬೆಟ್ಟಗಳ ಸಮ್ಮುಖದಲ್ಲಿ ನಿನ್ನ ವ್ಯಾಜ್ಯ ನಡೆಯಲಿ. ನಿನ್ನ ಧ್ವನಿ ಗುಡ್ಡಗಳಲ್ಲಿ ಕೇಳಿಸಲಿ. ಬೆಟ್ಟಗಳೇ, ಸರ್ವೇಶ್ವರ ಸ್ವಾಮಿಯ ಆಪಾದನೆಯನ್ನು ಕೇಳಿರಿ. ಭೂಮಿಯ ಸ್ಥಿರವಾದ ಅಸ್ಥಿಭಾರಗಳೇ, ಕಿವಿಗೊಡಿ. ಆ ಸ್ವಾಮಿಗೆ ತನ್ನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ. ಅವರು ಇಸ್ರಾಯೇಲಿನ ವಿರುದ್ಧ
ವಾದಿಸುವುದನ್ನು ಗಮನಿಸಿರಿ. ಸರ್ವೇಶ್ವರ ಇಂತೆನ್ನುತ್ತಾರೆ, ನನ್ನ ಪ್ರಜೆಯೇ, ನಾನು ನಿಮಗೇನು ಮಾಡಿದೆ? ಯಾವ ವಿಷಯದಲ್ಲಿ ನಿನಗೆ ಬೇಸರ ಉಂಟು ಮಾಡಿದೆ ಪ್ರಮಾಣವಾಗಿ ಹೇಳು. ಈಜಿಪ್ಟ್ ದೇಶದಿಂದ ನಾನು ನಿನ್ನನ್ನು ಕರೆತಂದೆ, ದಾಸತ್ವದ ಬಂಧದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ. ನಿನಗೆ ಮೋಶೆ, ಆರೋನ್ ಮತ್ತು ಮಿರ್ಯಾಮಳನ್ನು ನಾಯಕರನ್ನಾಗಿ ಕಳುಹಿಸಿದೆ. ನಾನು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಗೆ ಯಾವ ಕಾಣಿಕೆಯೊಂದಿಗೆ ಹೋಗಲಿ? ಮಹೋನ್ನತ ದೇವರಿಗೆ ಹೇಗೆ ಅಡ್ಡ ಬೀಳಲಿ? ಹೋಮಕ್ಕಾಗಿ 1 ವರ್ಷದ ಎಳೆ ಕರುಗಳನ್ನು ತೆಗೆದುಕೊಂಡು ಹೋಗಲೇ? 1000 ಟಗರುಗಳನ್ನು, ಧಾರಾಕಾರವಾಗಿ ಹರಿಯುವ ತೈಲ ಪ್ರವಾಹಗಳನ್ನು ನೋಡಿ ಸರ್ವೇಶ್ವರ ಮೆಚ್ಚುವುದುಂಟೆ? ನಾನು ಮಾಡಿದ ದ್ರೋಹಕ್ಕಾಗಿ ನನ್ನ ಚೊಚ್ಚಲು ಮಗನನ್ನೇ ಅರ್ಪಿಸಲೇ? ನನ್ನ ಪಾಪಕ್ಕಾಗಿ ನನ್ನ ಕರುಳ ಕುಡಿಯನ್ನೇ ಬಲಿಕೊಡಲೇ? ಇಲ್ಲ ಮನುಜ, ನಿನಗೆ ಯಾವುದು ಒಳಿತೆಂದು ಸರ್ವೇಶ್ವರ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನ್ಯಾಯ ನೀತಿಯ ನಡವಳಿಕೆ, ಕರುಣೆಯ ಅಚಲ ಆಸಕ್ತಿ, ದೇವರ ಮುಂದೆ ನಮ್ರತೆ, ಇಷ್ಟನ್ನೇ ಆ ಸ್ವಾಮಿ ನಿನ್ನಿಂದ ಅಪೇಕ್ಷಿಸುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 63. ಪ್ರಭುವೇ ನಿನಗಾಗಿ ಸೊರಗಿದೆ ಎನ್ನುತ್ತಲು, ಯೇಸುವೆ ನಿನಗಾಗಿ ಬಾಯಾರಿದೆ ಎನ್ನ ಮನ. ಪ್ರಭುವೇ ನಿನಗಾಗಿ ಸೊರಗಿದೆ ಎನ್ನತನು, ಯೇಸುವೆ ನಿನಗಾಗಿ ಬಾಯಾರಿದೆ ಎನ್ನ ಮನ. ದೇವಾ ನೀ ಎನ್ನ ದೇವಾ, ನಿನಗಾಗಿ ಕಾದಿರುವೆನ. ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಕಾತೊರೆಯುವಂತೆ, ನಿನಗಾಗಿ ಸೊರಗಿದೆ ಎನ್ನತನು, ನಿನಗಾಗಿ ಬಾಯಾರಿದೆ ಎನ್ನ ಮನ. ಪ್ರಭುವೇ ನಿನಗಾಗಿ ಸೊರಗಿದೆ ಎನ್ನತನು, ಯೇಸುವೆ ನಿನಗಾಗಿ ಬಾಯಾರಿದೆ ಎನ್ನ ಮನ. ನಿನ್ನ ಮಂದಿರದಲ್ಲಿ ಎನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರಭೆ ಕಂಡಿರುವೆ ನಾನಲ್ಲಿ. ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಛಲ ಪ್ರೀತಿ, ಎಡಬಿಡದೆ ಮಾಡುವುದು ನನ್ನ ತುಟಿ ನಿನ್ನ ಸ್ತುತಿ. ಪ್ರಭುವೇ ನಿನಗಾಗಿ ಸೊರಗಿದೆ ಎನ್ನತನು, ಯೇಸುವೆ
ನಿನ್ನನ್ನು ಸ್ತುತಿಸುವೆನ. ಜೀವಮಾನವೆಲ್ಲ ಕೈ ಮುಗಿವೆನ ನಿನ್ನ ನಾಮದ ಸ್ಮರಣಾರ್ಥ. ಮುಷ್ಟಾನ್ನ ತಿಂದಂತೆ ಎನ್ನ ಮನ ಸಂತೃಪ್ತ. ಸಂಭ್ರಮದಿ ನಿನ್ನ ಹೊಗಳುವೆ ಬಾಯ್ ತುಂಬ. ಪ್ರಭುವೇ ನಿನಗಾಗಿ ತೊರಗಿದೆ ಎನ್ನದನು. ಯೇಸುವೆ ನಿನಗಾಗಿ ಬಾಯಾರಿದೆ ಎನ್ನ ಮನ. ನನಗೆ ನೀನು ನಿರಂತರ ಸಹಾಯಕ. ನಿನ್ನ ರೆಕ್ಕೆಗಳಡಿ ನಾನು ಸುಖಿಗಾಯಕ. ನನ್ನಾತ್ಮ ನಿನ್ನನ್ನು ಆಸರೆಗೊಂಡಿದೆ. ನಿನ್ನ ಬಲಗೈ ನನಗೆ ಹಿಂಬಾಗಿದೆ. ಪ್ರಭುವೇ ನಿನಗಾಗಿ ಸೊರಗಿದೆ ಎನ್ನದನು. ಯೇಸುವೆ ನಿನಗಾಗಿ ಬಾಯಾರಿದೆ ಎನ್ನ ಮನ. ಪ್ರಭುವೇ ನಿನಗಾಗಿ ಸೊರಗಿದೆ ಎನ್ನದನು. ಯೇಸುವೆ ನಿನಗಾಗಿ ಬಾಯಾರಿದೆ ಎನ್ನ ಮನ. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸಿದ್ದುಂಟು. ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ 2ನೇ ಪತ್ರದಿಂದ 2ನೇ ವಾಚನ. ಸಹೋದರರೇ, ಯೇಸು ಕ್ರಿಸ್ತನ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ಆದ್ದರಿಂದ ನಾವೆಲ್ಲರೂ ಆ ಮರಣದಲ್ಲಿ ಪಾಲುಗಾರರು. ಸರ್ವರಿಗಾಗಿ ಯೇಸು ಪ್ರಾಣತ್ಯಾಗ ಮಾಡಿದರು. ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರುತ್ಥಾನರಾದ ಯೇಸುವಿಗಾಗಿ ಜೀವಿಸಬೇಕು. ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ. ಒಂದು ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಹಾಗೆ ಪರಿಗಣಿಸಿದ್ದುಂಟು. ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಯಾರಾದರೂ ಕ್ರಿಸ್ತ ಯೇಸುವಿನೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. He
ಸಮಾಧಿಯು ಜೀವಂತರನ್ನಿಟ್ಟುಕೊಂಡಿತ್ತು. ಕ್ರಿಸ್ತರು ಪುನರುತ್ಥಾನವಾಗುವಾಗ ಅವರ ಮಹಿಮೆಯನ್ನು ನೋಡಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಕರುಣೆಯು ಇರಲಿ. ಯೋಹಾನನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಭಾನುವಾರ ಮುಂಜಾನೆ ಇನ್ನು ಕತ್ತಲಾಗಿತ್ತು. ಮಗ್ದಲದ ಮರಿಯಳು ಸಮಾಧಿಯ ಬಳಿಗೆ ಬಂದಳು. ಸಮಾಧಿಯ ಬಾಗಿಲಿಗೆ ಮುಚ್ಚಲಾಗಿದ್ದ ಕಲ್ಲು ಅಲ್ಲಿಂದ ತೆಗೆದು ಹಾಕಿರುವುದನ್ನು ಕಂಡಳು. ಆಗ ಆಕೆ ಸಿಮೋನ್ ಪೇತ್ರನ ಮತ್ತು ಯೇಸುವಿನ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು, ಪ್ರಭುವನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಅವರನ್ನು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು. ಮರಿಯಳು ಅಳುತ್ತಾ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು. ಆಕೆ ಅಳುತ್ತಾ ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶ್ವೇತ ವಸ್ತ್ರಧಾರಿಗಳಾದ ಇಬ್ಬರು ದೇವದೂತರನ್ನು ಅಲ್ಲಿ ಕಂಡಳು. ಯೇಸುವಿನ ಪಾರ್ಥಿವ ಶರೀರವನ್ನು ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆಯಿದ್ದ ಕಡೆಯಲ್ಲೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲೂ ಕುಳಿತಿದ್ದರು. ಅವರು ಆಕೆಯನ್ನು, ಹೇಗಮ್ಮ ಅಳುತ್ತಿರುವೆ ಎಂದು ಕೇಳಿದರು. ನನ್ನ ಪ್ರಭುವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಎಲ್ಲಿ ಇಟ್ಟಿದ್ದಾರೋ ತಿಳಿಯದು ಎಂದಳು. ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲೇ ಯೇಸು ನಿಂತಿರುವುದು ಆಕೆಗೆ ಕಾಣಿಸಿತು. ಆದರೆ ಯೇಸುವೇ ಅವರೆಂದು ಆಕೆಗೆ ತಿಳಿಯಲಿಲ್ಲ. ಯೇಸು, ಹೇಗಮ್ಮ ಅಳುತ್ತಿರುವೆ, ಏನನ್ನು ಹುಡುಕುತ್ತಿರುವೆ ಎಂದು ಕೇಳಿದಾಗಲೂ ಮರಿಯಳು ಅವರು ತೋಟಗಾರನೆಂದು ಭಾವಿಸಿ, ಅಯ್ಯ, ನೀವೇನಾದರೂ ಅವರನ್ನು ಕೊಂಡೊಯ್ದಿದ್ದರೆ ಎಲ್ಲಿಟ್ಟಿರುವಿರಿ ಹೇಳಿ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಆಗ ಯೇಸು ಮರಿಯ ಎಂದು ಹೆಸರಿಡಿದು ಕರೆದರು. ಆಕೆ ಹಿಂದಿರುಗಿ ನೋಡಿ ರಬೋನಿ ಎಂದಳು. ಯೆಹೂದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿದುಕೊಂಡಿರಬೇಡ, ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದೇ ತಿಳಿಸು ಎಂದು ಹೇಳಿದರು. ಮಗ್ದಲದ ಮರಿಯಳು ಶಿಷ್ಯರ ಬಳಿಗೆ ಬಂದು, ನಾನು ಪ್ರಭುವನ್ನು ಕಂಡೆ, ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದಳು. ಪ್ರಭುವಿನ ಶುಭ ಸಂದೇಶ. ನಮಗೆ ಸ್ತುತಿ ಸಲ್ಲಲಿ. ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ, ಸಹೋದರರೇ, ಮರಿಯ ಮಗ್ದಲೇನಳ ಈ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಪ್ರಾರ್ಥನೆ ಸ್ವೀಕೃತವಾಗ್ತದೆ. ನಮ್ಮ ನಂಬಿಕೆಗಳು ಹುಸಿಯಾಗುವುದಿಲ್ಲ, ನಮ್ಮ ಭರವಸೆಗಳು ಭದ್ರವಾಗ್ತವೆ.
ನಾವು ಬೇಡಿದ್ದನ್ನು ಸರ್ವೇಶ್ವರ ಸ್ವಾಮಿ ತಾಯಿ ಮರಿಯಳ ಮಗ್ದಲದ ಮರಿಯಳ ಮುಖಾಂತರ ನಮಗೆ ನೀಡ್ತಾರೆ ಎನ್ನುವ ನಂಬಿಕೆಯಿಂದ ನಾವೆಲ್ಲ ಬಂದಿದ್ದೀವಿ, ಪುಣ್ಯಕ್ಷೇತ್ರಕ್ಕೆ ಬರ್ತೀವಿ. ಪೂರ್ವ ಆರ್ಥೋಡಾಕ್ಸ್ ಅಂದರೆ ಸಾಂಪ್ರದಾಯಿಕ ಕ್ರೈಸ್ತ ಸಭೆಗಳಲ್ಲಿ ಒಂದು ವಿಶೇಷ ಹಬ್ಬ ಇದೆ. ಅದು ಪುನರುತ್ಥಾನ ಭಾನುವಾರದ ನಂತರದ ಎರಡನೆಯ ಭಾನುವಾರ. ಆ ಭಾನುವಾರವನ್ನು ನಾವು ಈಗ ದಿವ್ಯ ಕರುಣೆಯ ಭಾನುವಾರ ಎಂದು ಆಚರಿಸ್ತೀವಲ್ಲ, ಆ ಭಾನುವಾರದಲ್ಲಿ ಆ ಕ್ರೈಸ್ತಿಯ ಪಂಗಡದವರು, ಆರ್ಥೋಡಾಕ್ಸ್ ಅಂದರೆ ನಮ್ಮ ಸಭೆಗೆ ಸೇರಿದಂಥವರು, ಆ ಕ್ರೈಸ್ತ ವಿಶ್ವಾಸಿಗಳು ಯಾವ ಹಬ್ಬ ಮಾಡ್ತಾರೆ ಅಂತ ಹೇಳಿದರೆ ಬೇರಸ್ ಅಂದರೆ ಸುಗಂಧ ದ್ರವ್ಯ ಲೇಪನಕಾರರು. ಸುಗಂಧ ದ್ರವ್ಯವನ್ನ ಕೊಂಡು ತಂದು ಸಮಾಧಿಗೆ ಲೇಪನ ಮಾಡುವಂತಹ ಒಂದು ಕೆಲವು ಸಂಗಡಿಗರು ಅಂತ. ಯಾರೆಲ್ಲ ಇದ್ದಾರೆ ಈ ಸುಗಂಧ ದ್ರವ್ಯವನ್ನ ಯಾಕಾಗಿ ತರ್ತಾರೆ? ಸಂಪ್ರದಾಯದ ಪ್ರಕಾರ ಒಬ್ಬ ವ್ಯಕ್ತಿ ಮೃತರಾದ ಮೇಲೆ 3 ದಿನಗಳವರೆಗೆ ಅವನ ಸಮಾಧಿಗೆ ಅವನ ನೆಂಟರಿಷ್ಟರು, ಕೆಲವರು ಯಾರು ನಿಯೋಜಿಸಲ್ಪಟ್ಟಿದ್ದಾರೋ ಅವರು ಸುಗಂಧ ದ್ರವ್ಯವನ್ನ ಸಮಾಧಿಗೆ ತರಬೇಕಿತ್ತು. 3 ದಿನಗಳು ಸತ್ತಂತಹ ವ್ಯಕ್ತಿಗೆ ಲೇಪನ ಮಾಡಬೇಕಾಗಿತ್ತು. ಆತನ ಶರೀರಕ್ಕೆ ಲೇಪನ ಮಾಡಬೇಕು, ಅಭಿಷೇಕ ಮಾಡಬೇಕು 3 ದಿನಗಳು ಸತತವಾಗಿ, ಮತ್ತು ಶೋಕತೃಪ್ತ ಆಚರಣೆಯನ್ನು ಕೂಡ ಆಚರಿಸಬೇಕು 3 ದಿನಗಳು. ಯಾಕೆ 3 ದಿನಗಳು? ಅವರ ನಂಬಿಕೆಯ ಪ್ರಕಾರ ಸತ್ತಂತ ವ್ಯಕ್ತಿ 3 ದಿನಗಳವರೆಗೂ ಕೂಡ ಮತ್ತೊಮ್ಮೆ ಜೀವಂತವಾಗಿ ಬರುವ ಸಾಧ್ಯತೆಗಳು ಇವೆ. ಸತ್ತ ವ್ಯಕ್ತಿಗೆ 3 ದಿನಗಳು ಕೂಡ ಮತ್ತೆ ಈ ಜೀವನಕ್ಕೆ ಪ್ರವೇಶಿಸುವಂತಹ ಸಾಧ್ಯತೆಗಳಿವೆ. ಹೀಗಿರುವಾಗ ನೀವು ಸಮಾಧಿ ಮಾಡಿ ಹಾಗೆ ಮರೆತು ಹೋಗಿ ಬಂದ್ಬಿಟ್ಟು ಇಲ್ಲಿ ನೀವು ಮತ್ತೊಂದು ಮಾಡಿಕೊಂಡು ನಿಮ್ಮ ಜೀವನ ಕಳಿಬೇಡಿ. ಹೋಗಿ ಆ ಮೃತ ವ್ಯಕ್ತಿಯ ಸಮಾಧಿಗೆ ಹೋಗಿ ಆತನ ಜೊತೆಗೆ ಸಮಯವನ್ನು ಕಳೀರಿ, ಪ್ರಾರ್ಥನೆ ಮಾಡಿರಿ, ತೈಲ ಲೇಪನ ಮಾಡಿರಿ. ಹೀಗೆ 3 ದಿನಗಳು ಮಾಡಬೇಕಾಗಿತ್ತು. ಈ ಪ್ರತಿಯೊಂದು ಸಾವಾದಾಗ ಕೆಲವರನ್ನ ನಿಯೋಜಿಸಬೇಕಾಗಿತ್ತು. ಯಾರಾದರೂ ಹೋಗಿ ಅಂತ ಹೇಳಿದ್ರೆ ಯಾರೂ ಹೋಗ್ತಾರ? ಸಾಧಾರಣವಾಗಿ ಹೋಗಲ್ಲ. ಒಂದು 10 ಜನರನ್ನ ಕರೆದು ಬಿಟ್ಟು ಹೇಳಿ, ಈ ಸ್ಥಳ ತುಂಬ ಕಸದಿಂದ ತುಂಬಿಟ್ಟಿದೆ, ದಯವಿಟ್ಟು ಹೋಗಿ ಗೂಡಿಸಿ, ಯಾರಾದರೂ ಹೋಗಿ ಗೂಡಿಸಿ. ಯಾರಾದರೂ ಹೋಗಿ ಅಂತ ಹೇಳಿದ್ರೆ ಇವ್ನು ನೆನೆಸ್ಕೊಳ್ತಾಳೆ ನಾನಲ್ಲ ಅಂತ, ಅವಳು ನೆನೆಸ್ಕೊತಾಳೆ ನಾನಲ್ಲ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಯಾರೂ ಮಾಡಲ್ಲ. ಪ್ರತ್ಯೇಕವಾಗಿ ನೀನು ಮಾಡು ಅಂತ ಹೇಳದೆ ಹೋದ್ರೆ ನಮ್ಮ ಜಗತ್ತಲ್ಲಿ ಕೆಲಸಗಳೇ ನಡೆಯೋದಿಲ್ಲ, ಸಾಧಾರಣವಾಗಿ ನಡೆಯೋದಿಲ್ಲ. ಹಾಗಾಗಿ ಆ ಪೂರ್ವಿಕರಿಗೆ ಗೊತ್ತಿತ್ತೇನಲ್ಲೋ ಈ ನಮ್ಮ ಮನಃಶಾಸ್ತ್ರ ಹೇಗೆ ಅವರೆಲ್ಲ ಓದಿದ್ರೋ ಏನೋ, ಅವ್ರು ಹೇಳ್ತಾರೆ, ನೀನು 5 ಜನ ಇನ್ನು 3 ದಿನ ಸಮಾಧಿಗೆ ಹೋಗಿ ಆ ವ್ಯಕ್ತಿಗೆ ಲೇಪನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಈ ಸುಗಂಧ ದ್ರವ್ಯ ಲೇಪನಕಾರರು ಅಂತ ಯೇಸುಸ್ವಾಮಿ ಸತ್ತ ಮೇಲೂ ಕೂಡ ನಿಯೋಜಿಸಲಾಗಿತ್ತು. ಯೇಸುಸ್ವಾಮಿಯ ಸಮಾಧಿಗೆ ಹೋಗುವಂಥ ಕಾರ್ಯವನ್ನ ಕೆಲವರಿಗೆ ನೇಮಿಸಲಾಗಿತ್ತು. ಕೆಲವರು ತಾವೇ ಹೋಗ್ತೀವಿ ಎನ್ನುವಂಥ ಆಸೆಯನ್ನು ಕೂಡ ವ್ಯಕ್ತಪಡಿಸಿದರು. ಅವರು ಕೂಡ ಬರ್ತಾ ಇದ್ರು. ಈ ಕ್ರೈಸ್ತ ಪಂಗಡದ ಪ್ರಕಾರ ಕೆಲವು ಜನ ಇದ್ರು ಇಂಥ ನಿಯೋಜಿತವಾದಂಥ ವ್ಯಕ್ತಿ. ಮೊದಲಿಗೆ ಮಗ್ದಲದ ಮರಿಯ, ನಾನು ನನ್ನ ಪ್ರಭುವಿನ ಸಮಾಧಿಗೆ 3 ದಿನ ಸತತವಾಗಿ ಹೋಗಿ ನನ್ನ ಸ್ವಾಮಿಗಾಗಿ ನಾನು ನನ್ನ ಸಮಯವನ್ನು ಕೊಡ್ತೀನಿ, ನನ್ನ ಶೋಕವನ್ನು ನಾನು ಆಚರಿಸ್ತೇನೆ, ಆತನ ಶರೀರವನ್ನು ನಾನು ಲೇಪನ ಮಾಡ್ತೇನೆ, ಸುಗಂಧ ದ್ರವ್ಯಗಳಿಂದ ಆತನನ್ನು ಪೂಜಿಸ್ತೇನೆ ಅಂತ ಈಕೆ ಕೂಡ ಮುಂದೆ ಬಂದು 4 ಜನ ಮೇರಿಯರು, ಒಂದು ಮೇರಿ ಅವರ ಪ್ರಕಾರ ಲಿಸ್ಟ್ ಮಾಡಿದ್ದಾರೆ. ಇವರೇ ಸುಗಂಧ ದ್ರವ್ಯ ಲೇಪನಕಾರರು. ಇವರ ಹಬ್ಬವನ್ನು ಕೂಡ ಪುನರುತ್ಥಾನವಾದಂಥ 2ನೇ ಭಾನುವಾರ ಆಚರಿಸಬೇಕು. ಭಾನುವಾರ ಮಾತ್ರ ಅಲ್ಲ, ಮುಂದಿನ ವಾರದ ಎಲ್ಲ ದಿನಗಳಲ್ಲೂ ಕೂಡ ಅವರನ್ನು ನಾವು ಸ್ಮರಿಸ್ಕೊಳ್ಬೇಕು ಅಂತ ಇಂದಿಗೂ ಅವರು ಆಚರಿಸ್ತಾ ಇದ್ದಾರೆ. ಮೊದಲಿಗೆ ಮಗ್ದಲದ ಮರಿಯ, ಇನ್ನೊಂದು ಯಾಕೋಬ ಮತ್ತು ಯೋಸಿಯ ತಾಯಿ ಮರಿಯ, ಮಾರ್ತಾ, ಬೆಥಾನಿಯ ಮರಿಯ, ಸೂಸನ್ನ, ಯೋವಾನ್ನಳು, ಇನ್ನಿಬ್ಬರು ಪುರುಷರನ್ನು ಕೂಡ ಹಾಕೊಂಡಿದ್ದಾರೆ, ನಿಕೋದೇಮ, ಅರಿಮತೆಯದ ಜೋಸೆಫ. ಇವರೆಲ್ಲರನ್ನ ಸೇರಿಸಿ 3 ದಿನಗಳ ಸಂಪ್ರದಾಯವನ್ನು ನೀವು ಆಚರಿಸಬೇಕು. ಆತ್ಮೀಯ ಸಹೋದರಿಯರೇ ನೋಡಿ, ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಗಾದೆ ಸುಮ್ಮನೆ ಹೇಳೋದಿಲ್ಲ.
ನಾನೊಂದು ಬಯಸಿದರೆ ದೇವರು ಮತ್ತೇನನ್ನೋ ಬಯಸುತ್ತಾರೆ, ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಸರ್ವೇಶ್ವರ ಸ್ವಾಮಿ ನನಗೆ ಕೊಡ್ತಾರೆ ಅಂತ ಹೇಳೋದು ಇದಕ್ಕೆ ಇರಬೇಕು. ಇವರೆಲ್ಲ ಬರ್ತಾ ಇದ್ದದ್ದು ಯಾವುದಕ್ಕೆ? 3 ದಿನ. ಇವರು ಬರಲಿಲ್ಲ ಬಿಡಿ, ಯೇಸು ಸ್ವಾಮಿಯ ಸಮಾಧಿಗೆ 3 ದಿನ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಸಬ್ಬತ್ತಿನ ಕಾರಣ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳು ಸಬ್ಬತ್ತಿರುವ ಕಾರಣ ಅವರು ಸಮಾಧಿಗೆ ಬರಲಿಕ್ಕಾಗಲಿಲ್ಲ. ಆದರೆ ಸಬ್ಬತ್ ಮುಗಿಯುವ ಹಾಗೆ ಭಾನುವಾರ ಮುಂಜಾನೆ ಕಾಯ್ತಿದ್ರು. ಈ ಸಬ್ಬತ್ ಮುಗಿದ ತಕ್ಷಣ ಹೋಗೋಣ ಅಂತ ಭಾನುವಾರ ಮುಂಜಾನೆ ಮರಿಯ ಓಡಿ ಬರ್ತಾಳೆ ಸಮಾಧಿಯ ಬಳಿಗೆ. ನಾನು 2 ದಿನ ಈತನನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಸ್ವಾಮಿಯ ಬಳಿಗೆ ನಾನು ಓಡಿ ಹೋಗ್ತೇನೆ. ಸೂರ್ಯ ಉದಯಿಸುವ ಮುನ್ನವೇ ಆಕೆ ಸಮಾಧಿ ಬಳಿಗೆ ಓಡಿ ಬರ್ತಾಳೆ. ಲೇಪನ ಮಾಡಬೇಕು, ನನ್ನ ಸ್ವಾಮಿಯನ್ನು ನಾನು ಪೂಜಿಸಬೇಕು ಅಂತ. ಇದು ನೋಡಿ ದೈವ ಯೋಜನೆ ಹೇಗಿದೆ ನೋಡಿ. ಈ ಮಗ್ದಲದ ಮರಿಯ ಅಥವಾ ಮಾರ್ಕ, ಮತ್ತಾಯ, ಲೂಕ ಹಲವರ ಹೆಸರು, 3 ಜನ ಹೆಸರುಗಳನ್ನು ಕೊಡ್ತಾರೆ ಸಮಾಧಿಯ ಬಳಿಗೆ ಬಂದದ್ದು ಯಾರು ಅಂತ. ಇವರು ಬಂದ ಉದ್ದೇಶ ಏನು? ಮೃತ ವ್ಯಕ್ತಿಯನ್ನು ನೋಡಲಿಕ್ಕೆ, ಮೃತ ವ್ಯಕ್ತಿಯ ಶರೀರವನ್ನು ನೋಡಲಿಕ್ಕೆ ಬಂದರು. ಮೃತ ವ್ಯಕ್ತಿಯ ಶರೀರಕ್ಕೆ ಲೇಪನವನ್ನು ಮಾಡಲಿಕ್ಕೆ, ಅಭಿಷೇಕವನ್ನು ಮಾಡಲಿಕ್ಕೆ ತೈಲವನ್ನು ಜಾಡಿಯಲ್ಲಿ ತೆಗೆದುಕೊಂಡು ಬರ್ತಾರೆ. ಜಾಡಿಯಲ್ಲಿ ತೆಗೆದುಕೊಂಡು ಬರುವಂಥ ಆ ಸ್ವರೂಪವನ್ನು ಕೂಡ ನೀವು ನೋಡಿರ್ತೀರಿ, ಮರಿಯ ಮಗ್ದಲಿನ ಸ್ವರೂಪ. ಜಾಡಿಯನ್ನು ತೆಗೆದುಕೊಂಡು ಬರೋದು ಯಾವುದಕ್ಕಾಗಿ? ಈ ನನ್ನ ಸ್ವಾಮಿ ಸತ್ತು ಸಮಾಧಿಯಾಗಿ 3 ದಿನವಾಗಿದೆ, ಅವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ನಾವು ಸಲ್ಲಿಸಲಿಲ್ಲ, ಆದ್ದರಿಂದ ಹೋಗಿ ಅವನ ಶರೀರವನ್ನು ಕಾಣೋಣ, ಮೃತನ ಶರೀರವನ್ನು ಕಾಣೋಣ, ಸಮಾಧಿಯಲ್ಲಿ ಆತನನ್ನು ನೋಡೋಣ. ಸಮಾಧಿ ಬರಿದಾಗಿತ್ತು, ಸಮಾಧಿ ಖಾಲಿ, ಸಮಾಧಿಯಲ್ಲಿ ಯಾರೂ ಇರಲಿಲ್ಲ, ಮೃತ ವ್ಯಕ್ತಿಯ ಶರೀರ ಇಲ್ಲ. ಎಲ್ಲೂ ಹೋಯಿತು? ಆತಂಕ ಶುರುವಾಯಿತು. ನಾನು ಬಂದದ್ದು ನೋಡಲಿಕ್ಕೆ, ಇದನ್ನಾದರೂ ಜನರು ಏನು ಮಾಡಿದರು ಅಂತ ಗೊತ್ತಿಲ್ಲ, ಶರೀರವನ್ನೇ ಕದ್ದುಕೊಂಡು ಹೋಗಿರ್ಬೋದು. ತೋಟಗಾರ ಇದ್ದಾನೆ, ಸ್ವಾಮಿ ಹೇಳಿ ನನ್ನ ಪ್ರಭುವಿನ ಶರೀರವನ್ನು ನೀವು ಎಲ್ಲಿ ಅಡಕ ಮಾಡಿದ್ದೀರಿ, ಎಲ್ಲಿ ತೆಗೆದುಕೊಂಡು ಹೋಗಿದ್ದೀರಿ, ನನಗೆ ಶರೀರ ಬೇಕು, ಮೃತನ ಶರೀರ ಬೇಕು. ನಾವು ಸಾವಿನ ಬಾಗಿಲನ್ನು ತಡ್ತಾ ಇದ್ರೆ ಜೀವದ ಬಾಗಿಲನ್ನು ಸರ್ವೇಶ್ವರ ಸ್ವಾಮಿ ನಮಗಾಗಿ ತೆರೀತಾರೆ. ನಾನು ಆಸ್ಪತ್ರೆಯ ಬಾಗಿಲಿಗೆ ಹೋಗಿ ನನಗೆ ಆರೋಗ್ಯ ಬೇಕು ಅಂತ ಅಲ್ಲಿ ತಟ್ತಾ ಇದ್ರೆ ಇನ್ನೆಲ್ಲೋ ಸರ್ವೇಶ್ವರ ಸ್ವಾಮಿ ಸೌಖ್ಯವನ್ನು ದಯಪಾಲಿಸ್ತಾರೆ. ನಾನು ಏನೋ ಹುಡುಕೊಂಡು ಹೋಗಿರ್ತೀನಿ ಎಲ್ಲೋ, ಅದು ನನಗೆ ಅಲ್ಲಿ ಸಿಗದೆ ಬೇರೆ ಇಲ್ಲೇನೋ ಅದಕ್ಕಿಂತ ಶ್ರೇಷ್ಠವಾದದ್ದು ಸಿಗಲಿರುವಂಥ ಸಾಧ್ಯತೆಗಳು ಇರ್ತವೆ. ಆತ್ಮೀಯರೇ, ಮಗ್ದಲದ ಮರಿಯ ಜೀವಂತ ಯೇಸು ಸ್ವಾಮಿಯನ್ನು ನೋಡುವಂಥ ಸಾಧ್ಯತೆಗಳನ್ನು ಎದುರು ನೋಡಿರಲಿಲ್ವೇನೋ? ನನ್ನ ಪ್ರಭು ಜೀವಂತವಾಗಿ ನನ್ನ ಮುಂದೆ ನಿಂತ್ಕೊಳ್ತಾರೆ ಅಂತ ಆಕೆ ಎಣಿಸಿರ್ಲಿಲ್ವೇನೋ? ಆತ ಹೇಳಿದ ವಾಕ್ಯಗಳನ್ನೆಲ್ಲ ಕೇಳಿದ್ಯೋ? ಆತ ನರಪುತ್ರನನ್ನು ಅವಮಾನಪಡಿಸುವರು, ಹಿಡಿದು ಆತನನ್ನು ಸೆರೆಗೆ ಹಾಕುವರು, ಅಲ್ಲಿ ಅವನನ್ನು ಹೊಡೆದು ಬಡೆದು ಅವನನ್ನು ಶಿಲುಬೆಗೇರಿಸುವರು. ಶಿಲುಬೆಗೇರಿಸಿದ ನಂತರ ಅದೇ ಅಂತ್ಯ ಎಂದು ತಿಳಿಯುವಂತಹ ಜನರೆಲ್ಲರಿಗೆ ಆಶ್ಚರ್ಯಚಕಿತರಾಗುವಂತೆ ಸರ್ವೇಶ್ವರ ಸ್ವಾಮಿ ತಮ್ಮ ಪುತ್ರನನ್ನು 3ನೆಯ ದಿನ ಪುನರುತ್ಥಾನಕ್ಕೆ ಎಬ್ಬಿಸುವರು. ಇದನ್ನು 3 ಬಾರಿ ಹೇಳ್ತಾರೆ. 3 ಬಾರಿ ಮತ್ತಾಯನ ಶುಭ ಸಂದೇಶದಲ್ಲಿ ನೀವು ಓದ್ತೀರಿ. 16, 17, 18, 19 ಓದ್ತಾ ಇರು, ಕಾಣಿಸುತ್ತೆ. ಇದನ್ನೆಲ್ಲ ಮಗ್ದಲದ ಮರಿಯ ಕೇಳಿದ್ಲು. ಯಾಕೆ ಅಂತ ಹೇಳಿದರೆ, ಮಗ್ದಲದ ಮರಿಯ ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ 1ನೇ ವಚನದಿಂದ ನೀವು ಓದಿದರೆ ಅಲ್ಲಿ ಲೂಕ ಹೇಳ್ತಾನೆ, ಈ ಮಗ್ದಲದ ಮರಿಯ ಮತ್ತು ಇನ್ನಿತರ ಮಹಿಳೆಯರು ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಊರೂರುಗಳಲ್ಲೂ ಪಟ್ಟಣಗಳಲ್ಲೂ ಯೇಸು ಸ್ವಾಮಿ ಶುಭ ಸಂದೇಶವನ್ನು ಸಾರಲು ಹೋಗುವಾಗ ಮಹಿಳೆಯರು ಕೂಡ ಅವರ ಜೊತೆ ಹೋಗ್ತಿದ್ರು. ಆ ಮಹಿಳೆಯರಲ್ಲಿ ಮಗ್ದಲದ ಮರಿಯಳು ಕೂಡ ಒಬ್ಬಳು. ಇವಳಿಂದ 7 ದೆವ್ವಗಳನ್ನು ಸ್ವಾಮಿ ಬಿಡುಗಡೆ ಮಾಡಿದ್ರು, ಓಡಿಸಿದ್ರು, ಆಕೆಗೆ ಸ್ವಸ್ಥತೆಯನ್ನು ಕೊಟ್ಟಿದ್ರು. ಅಂದಿನಿಂದ ಈ ಮಹಿಳೆಯರು ತಮ್ಮ ಶ್ರೀಮಂತಿಕೆಯಿಂದ, ತಮ್ಮ ಸಂಪನ್ಮೂಲಗಳಿಂದ, ತಮ್ಮ ಆಸ್ತಿ ಪಾಸ್ತಿಯಿಂದ, ನಮ್ಮ ಹಣದಿಂದ ಯೇಸು ಸ್ವಾಮಿಯ ಸೇವಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ರು, ಸಹಕರಿಸ್ತಾ ಇದ್ರು ಅಂತ ಲೂಕ ಹೇಳ್ತಾನೆ. ಅಂದಿನಿಂದ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಿದ್ಲು ಮಗ್ದಲದ ಮರಿಯ. ಅವತ್ತು ಮಾತ್ರವಲ್ಲ, 3 ವರ್ಷ ತನ್ನ ಸ್ವಾಮಿಯ ಜೊತೆಗೆ ಇದ್ದು ಎಲ್ಲ ಅದ್ಭುತಗಳನ್ನು ನೋಡಿದ್ಲು, ಅದ್ಭುತಕರವಾದಂಥ ದೈವ ವಾಕ್ಯದ ಪ್ರಬೋಧನೆಯನ್ನು ಕೇಳಿದ್ಲು, ಅನೇಕ ರೀತಿಯ ವಿಶ್ವಾಸದ ಘಟನೆಗಳನ್ನು ಸಾಕ್ಷಿಗಳನ್ನು ಈಕೆ ಕೂಡ ಗಮನಿಸಿದ್ಲು, ಈಕೆ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ಲು. ಕೊನೆಗೆ ಸ್ವಾಮಿಯನ್ನ ಕಲ್ವಾರಿಯ ಬುಡದಲ್ಲಿ ಶಿಲುಬೆಗೇರಿಸಿದಾಗಲೂ ಕೂಡ ಬುಡದ ಅಂಚಿನಲ್ಲಿ ನಿಂತು ತನ್ನ ಸ್ವಾಮಿಗಾಗಿ ಶೋಕವನ್ನು ಮಾಡಿದ್ಲು, ಕಣ್ಣೀರನ್ನು ಸುರಿಸಿದ್ಲು, ಸಾವನ್ನು ಕಂಡ್ಲು, ಸಮಾಧಿಯನ್ನು ಕೂಡ ನೋಡಿದ್ಲು. ಸಮಾಧಿ ಅಡಕವಾಗುವಂಥ ಆ ಸನ್ನಿವೇಶದಲ್ಲೂ ಕೂಡ ಮಗ್ದಲದ ಮರಿಯ ಇದ್ಲು. ಎಲ್ಲ ಸನ್ನಿವೇಶಗಳಲ್ಲಿ ಇದ್ರೂ ಕೂಡ ತನ್ನ ಸ್ವಾಮಿಯ ಜೀವಂತ ಪುನರುತ್ಥಾನಕ್ಕೆ ಎಲ್ಲೋ ಒಂದು ಕಡೆ ಅಳುಕು, ಎಲ್ಲೋ ಒಂದು ಕಡೆ ಅಪನಂಬಿಕೆ.
ಸಂತರೆಲ್ಲ ಹಂಗೆ ಹುಟ್ಟಿದ ತಕ್ಷಣ ಯಾರೂ ಸಂತರ ಆಗೋಲ್ಲ ಅಲ್ವಾ? ಇವತ್ತು ಮಗ್ದಲದ ಮರಿಯಳನ ಸಂತಳೆಂದು ಗೌರವಿಸ್ತಾ ಆಚರಿಸುವ ಈ ಮಹೋತ್ಸವಕ್ಕೆ ತಕ್ಷಣದಿಂದ ಅವರು ಏನು ಸಂತರಾಗಿ ಹುಟ್ಟಲಿಲ್ಲ ಅಲ್ಲ. ಆನಂತರವೇ, ಪುನರುತ್ಥಾನದ ನಂತರವೇ ಅವರ ವಿಶ್ವಾಸ ದೃಢವಾಗಿತ್ತು. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಜೀವಂತ ಸ್ವಾಮಿ ಮಗ್ದಲದ ಮರಿಯಳ ಮುಂದೆ ನಿಂತ್ಕೊಂಡು ಹೇಳ್ತಾಳೆ, ಮರಿಯಾ, ನಾನೇ ನಿನ್ನ ಪ್ರಭು, ನಾನು ನಿನಗೆ ತಿಳಿಸಿದ ಹಾಗೆ ಈಗೋ ನಿನ್ನ ಮುಂದೆ ಜೀವಂತನಾಗಿದ್ದೇನೆ. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಪುಣ್ಯಕ್ಷೇತ್ರಕ್ಕೆ ನಾವು ಹೋಗುವ ಕಾರಣಗಳು 110 ಯಾವ ಕಾರಣಗಳು ಅಂತ ಇದ್ರೂ ಕೂಡ, ಆದರೆ ನೆರವೇರುತ್ತೋ ಇಲ್ವೋ ನಮಗೆ ನಂಬಿಕೆ ಇರೋದಿಲ್ಲ. ಒಂದೆರಡು ಘಟನೆಗಳನ್ನು ಹೇಳ್ತೀನಿ, ಒಂದು ಸಣ್ಣ 2 ಕಥೆಗಳನ್ನು ಕೂಡ ಹೇಳ್ತೀನಿ. ಒಂದು ಕಥೆ ಇದೆ. ಆ ಕಥೆಯ ಪ್ರಕಾರ ರಾಜ್ಯದ ರಾಜನಿಗೆ ಯಾರೋ ಹೇಳಿದ್ರಂತೆ, ನಿನ್ನ ಕುಟುಂಬದವರ, ನಿನ್ನ ಜನರ, ಪ್ರಜೆಗಳ ಆರೋಗ್ಯಕ್ಕಾಗಿ, ಸೌಖ್ಯಕ್ಕಾಗಿ, ಕ್ಷೇಮಕ್ಕಾಗಿ ಮಂತ್ರದ ಹಣ್ಣೊಂದನ್ನು ನೀನು ತರಬೇಕಾಗುತ್ತೆ. ಮಂತ್ರದ ಹಣ್ಣು, ಬಹಳ ಅದ್ಭುತಕರವಾದಂಥ ಹಣ್ಣು ಅದು. ಆ ಹಣ್ಣನ್ನು ತಂದು ಆ ರಸವನ್ನು ನೀನು ಜನರಿಗೆ ಕುಡಿಸಿದ್ರೆ, ಆ ರಸವನ್ನೆಲ್ಲ ನಿನ್ನ ಪ್ರಜೆಗಳಿಗೆ ನೀನು ಕುಡಿಸಿದ್ದೆ ಆದರೆ ಅವರೆಲ್ಲರೂ ದೀರ್ಘವಾದ ಸೌಖ್ಯವನ್ನು ಪಡೀತಾರೆ, ಆನಂದವನ್ನು ಪಡೀತಾರೆ, ಐಶ್ವರ್ಯವನ್ನು ಪಡೀತಾರೆ, ಅವರು ಬಯಸಿದ್ದನ್ನು ಅವರಿಗೆ ಕೊಡಲಾಗ್ತದೆ. ಆದ್ದರಿಂದ ನೀನು ಆ ಮಂತ್ರದ ಹಣ್ಣು ಎಲ್ಲಿ ಸಿಗುತ್ತೆ ಅಂತ ಕಂಡು ಹಿಡಿ. ಇವನು ಎಲ್ಲ ಶೋಧನೆ ಮಾಡಿದ. ಕೊನೆ ಅವನಿಗೆ ಗೊತ್ತಾಯಿತು, ಕಾಡಿನಲ್ಲಿ ತಪಸ್ವಿಯೊಬ್ಬ ಇದ್ದಾನೆ, ಅವನ ಮಠದಲ್ಲಿ ಈ ಮರವನ್ನು ಬೆಳೆಸಲಾಗಿದೆ. ಅವನ ತೋಟದಲ್ಲಿ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಆ ತಪಸ್ವಿಗೆ ಹೇಳ್ತಾನೆ, ನಾನು ನಿನ್ನೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ಬಂದಿದ್ದೇನೆ, ನಾನು ಈ ಒಂದು ಮಂತ್ರದ ಹಣ್ಣಿಗಾಗಿ ಬಂದಿದ್ದೇನೆ. ತಪಸ್ವಿ ಹೇಳ್ದ, ನೀನು ಅದಕ್ಕೆ ಸಿದ್ಧನಾಗಬೇಕು, ತಕ್ಷಣ ಹೋಗಿ ಕಿಳಿದುಕೊಳ್ಳುವ ಹಾಗಿಲ್ಲ. ಹಾಗಾಗಿ ಒಂದು 3 ದಿನಗಳ ಸಿದ್ಧತೆಯನ್ನು ಅಥವಾ 1 ವಾರದ ಸಿದ್ಧತೆಯನ್ನು ಮಾಡು. ನಿನ್ನನ್ನೇ ಸಿದ್ಧಪಡಿಸಿಕೋ, ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ನಿನ್ನನ್ನು ಬಲಪಡಿಸಿಕೋ. ಆ ಬಲಪಡಿಸಿದ ನಂತರ ಹೋಗಿ ಹಣ್ಣನ್ನು ನೀನು ತೆಗೆದುಕೊಂಡು ಹೋಗ್ಬೋದು. 3 ದಿನ, 4 ದಿನ, 5 ದಿನ, 1 ವಾರ ಆಯ್ತಂತೆ. ಇನ್ನೊಂದು ವಿಚಾರ ಆಯ್ತಲ್ಲಿ. ಏನು, ರಾಜ ಬಂದಿದ್ದು ಅಲ್ಲಿ ಸಮಯವನ್ನು 3 ದಿನ, 1 ವಾರ ಕಳೆದದ್ದು, ಆ ತಪಸ್ಸಿಗೆ ಇದ್ದಂಥ ಒಬ್ಬ ಸುಂದರವಾದ ಮಗಳನ್ನು ನೋಡಿದ್ದು, ಅವಳ ಪ್ರೇಮದಲ್ಲಿ ಬಿದ್ದದ್ದು, ಆ ಮಗಳನ್ನು ಓಡಿಸ್ಕೊಂಡು ಹೊಡೋಗ್ಬಿಟ್ಟ. ತಪಸ್ವಿಯ ಮಗಳನ್ನು ಕರೆದುಕೊಂಡು ಹೋಗ್ಬಿಟ್ಟ, ತನ್ನ ರಾಜ್ಯಕ್ಕೆ ಹೋಗ್ಬಿಟ್ಟ. ತನ್ನ ಆಸ್ಥಾನಕ್ಕೆ ಬರ್ತಾನೆ ಬಹಳ ಖುಷಿಯಿಂದ, ಪ್ರಪಂಚದ ಸುಂದರಿಯನ್ನು, ವಿಶ್ವಸುಂದರಿಯನ್ನು ಕರ್ಕೊಂಡ್ಬಂದಿದ್ದೀನಿ, ನನ್ನ ರಾಣಿ ಕುಲವರ್ಗಗಳಲ್ಲಿ ಯಾರೂ ಇಷ್ಟು ಸೌಂದರ್ಯವತಿಯರಿಲ್ಲ, ನನ್ನ ಹೆಸರೇ ಪ್ರಪಂಚಕ್ಕೆ ತಿಳಿಸುವಷ್ಟು ಮಹಾ ಘನ ಕಾರ್ಯ ಮಾಡಿದ್ದೀನಿ. ಆಸ್ಥಾನಿಕರು ಹೇಳಿದರು, ಏನು ಮಾಡಿದೀಯಾ? ಹೋಗಿದ್ದು ಹಣ್ಣಿಗಾಗಿ, ಬಂದಿದ್ದು ಹೆಣ್ಣಿಗಾಗಿ. ಹೋಗಿದ್ದು ನೀನು ಹಣ್ಣನ್ನು ತರಲಿಕ್ಕಾಗಿ, ಬಂದದ್ದು ನೀನು ಯಾರ ಜೊತೆಗೆ? ಆ ಹೆಣ್ಣಿನ ಜೊತೆಗಾಗಿ. ಯಾಕಾಗಿ ಹೋಗಿದ್ದೆ? ಯಾಕಾಗಿ ಬಂದಿದ್ದೆ? ಈ ಪ್ರಶ್ನೆನ ನಾವು ಕೇಳ್ಕೋಬೇಕು. ಮರಿಯದ ಮಗ್ದಲಿನಿಂದ ಈ ಪುಣ್ಯಕ್ಷೇತ್ರಕ್ಕೆ ಅಲ್ಲಿಂದ ಬಂದ್ವಲ್ಲ, ಏನಕ್ಕಾಗಿ ಬಂದ್ವಿ? ಆರೋಗ್ಯಕ್ಕಾಗಿ ಬಂದ್ವಾ? ಆನಂದಕ್ಕಾಗಿ ಬಂದ್ವಾ? ಸೌಖ್ಯಕ್ಕಾಗಿ ಬಂದ್ವಾ? ಆಧ್ಯಾತ್ಮಿಕ ಸೌಖ್ಯಕ್ಕಾಗಿ ಬಂದ್ವಾ? ಅಥವಾ ನನ್ನ ಸ್ನೇಹಿತರ, ನನ್ನ ಬಂಧುಗಳ, ನನ್ನ ತಂದೆ ತಾಯಿಗಳ, ನನ್ನ ಮಕ್ಕಳ, ಇವರ ಸೌಖ್ಯಕ್ಕಾಗಿ ಬೇಡಿಕೆಯನ್ನು, ಪ್ರಾರ್ಥನೆಯನ್ನು ಇಟ್ಟುಕೊಂಡು ಈ ಪುಣ್ಯಕ್ಷೇತ್ರಕ್ಕೆ ಬಂದ್ವಾ? ಯಾವುದಕ್ಕಾಗಿ ಬಂದ್ವಿ? ಇದನ್ನು ಪಡೆದುಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಪಡಬೇಕೇ ವಿನ ಅಲ್ಲಿರುವಂಥ ಜಾತ್ರೆಯಲ್ಲೋ ಇನ್ನೆಲ್ಲೋ ಮತ್ತೆ ಇನ್ಯಾವುದೋ ಹುಣಸೆ ಮರದ ಮೇಲೆ ಬಿಟ್ಟಿರುವ ದೆವ್ವವನ್ನು ಎತ್ತಿಸ್ಕೊಂಡು ಹೋಗ್ಬಿಡಬಾರ್ದು. ನಾವು ಆ ರೀತಿಯಾಗಿ ಮಾಡಬಾರ್ದು. ಆ ಕಾರಣಕ್ಕಾಗಿ ನಾವಿಲ್ಲಿ ಬಂದಿಲ್ಲ. ಆ ಕಾರಣಕ್ಕೆ ನಾವಿಲ್ಲಿ ಬಂದಿಲ್ಲ. 2 ಸ್ನೇಹಿತರು ಹಂದಿ ಬೇಟೆಗೆ ಹೋದ್ರಂತೆ. ಈ ಕಥೆಯನ್ನು ನಾನು ಹೇಳಿದ್ದೀನೇನೋ ಗೊತ್ತಿಲ್ಲ ನಿಮಗೆ, ಯಾಕೆಂದರೆ ತುಂಬ ಇಷ್ಟವಾದಂಥ ಕತೆ. ಹಂದಿ ಬೇಟೆಗೆ ಹೋಗಿದ್ರು. ಹಂದಿ ಬೇಟೆಗೆ ಹೋದಂಥ 2 ಸ್ನೇಹಿತರು ಮರುದಿನ ಒಬ್ಬ ಮಾತ್ರ ಊರಿಗೆ ಹಿಂದಿರುಗಿ ಬರ್ತಾನೆ, ಇನ್ನೊಬ್ಬ ಬರಲ್ಲ. ಬರಬೇಕಾದ್ರೆ ದೊಡ್ಡ ಹಂದಿಯನ್ನು ಕೂಡ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಕೇಳಿದ್ರಂತೆ, ಇದೇನೋ ಇದು, ನಿನ್ನ ಜೊತೆ ಹೋದಂಥ ನಿನ್ನ ಸ್ನೇಹಿತ ಎಲ್ಲೋ? ಬೇಟೆಗೆ ಹೋಗಿದ್ವಿ, ಬಿದ್ದು ಮೂರ್ಛೆ ಹೋಗ್ಬಿಟ್ಟ, ಆದ್ರಿಂದ ನಾನು ಹಂದಿ ಎತ್ಕೊಂಡು ಬಂದ್ಬಿಟ್ಟೆ. ಅಲ್ಲ ಕಣೋ, ಹಂದಿ ಎತ್ಕೊಂಡು ಬರೋ ಬದಲು ನಿನ್ನ ಸ್ನೇಹಿತನನ್ನು ಎತ್ಕೊಂಡು ಬರ್ಬೋದಾಗಿತ್ತಲ್ಲ. ನೋಡು, ಲಾಜಿಕ್ ಹೇಳ್ತೀನಿ ಕೇಳು, ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಏನು ಗೊತ್ತಾ? ಅಲ್ಲಿ ಹಂದಿ ಇದೆ, ಇಲ್ಲಿ ಇವನಿದ್ದಾನೆ. ಈಗ ನಾನು ಯಾರನ್ನ ಎತ್ಕೊಂಡ್ಬರ್ಬೇಕು? ಹಂದಿನೋ ಈ ಹಂದಿನೋ? ಯಾರನ್ನ ಎತ್ಕೊಂಡ್ಬರ್ಲಿ?
ನಾನು ಈ ಹಂದಿನ ಎತ್ಕೊಂಡ್ಬಂದೆ, ಯಾಕೆ ಅಂತ ಹೇಳಿದ್ರೆ ಅವನನ್ನು ಯಾರೂ ಮುಟ್ಟಲ್ಲ. ನಾನು ಹಂದಿ ತಗೊಂಡು ಮನೆಗೆ ಬಿಟ್ಬಿಟ್ಟು ಆಮೇಲೆ ಹೋಗಿ ಅವನನ್ನು ಎತ್ಕೊಂಡ್ ಬರ್ಬೋದು. ಹಂದಿನ ಬಿಟ್ಬಿಟ್ಟು ಈ ಹಂದಿನ ಎತ್ಕೊಂಡ್ ಬಂದಿದ್ದಿದ್ರೆ ಇದನ್ನ ಎತ್ಕೊಂಡು ಹೋಗ್ಬಿಟ್ಟಿರೋರು ಜನ. ಆಗಲ್ಲ, ಇದನ್ನೇ ಮಾಡ್ಬಿಡ್ತೀನಿ ನಾನು ಅಂತ. ನಮ್ಮ ಪ್ರಯಾರಿಟೀಸ್ ಅಂತ ಹೇಳ್ತೀವಲ್ಲ, ಯಾವುದಕ್ಕಾಗಿ ಬಂದಿದ್ದೀವಿ, ಯಾವುದನ್ನು ಎತ್ಕೊಂಡು ಹೋಗ್ಬೇಕು, ಯಾವುದನ್ನು ಬಿಟ್ಟು ಹೋಗಬೇಕು, ಅದರ ಪರಿಜ್ಞಾನ ನಮಗೆ ಬರಬೇಕು. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಮಗ್ದಲದ ಮರಿಯ ಸತ್ತ ಮೃತರಾದ ನನ್ನ ಪ್ರಭುವಿನ ಶರೀರದ ಲೇಪನವನ್ನು ಮಾಡ್ತೇನೆ ಅಂತ ಬಂದ್ಲು. ಆದರೆ ಜೀವಂತ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಹೋದ್ಲು. ಅಪೋಸ್ತಲಳಾಗಿ ಹೋಗಿ ಇತರ ಶಿಷ್ಯರಿಗೂ ಕೂಡ, ಇಡೀ ವಿಶ್ವಕ್ಕೂ ಕೂಡ ಜೀವಂತ ಯೇಸು ಕ್ರಿಸ್ತನನ್ನು ನಾನು ಹೊತ್ಕೊಂಡು ಬಂದಿದ್ದೇನೆ, ಆ ಕ್ರಿಸ್ತನನ್ನು ನಿಮಗೂ ನಾನು ನೀಡ್ತೇನೆ ಎಂದು ಈ ಪುಣ್ಯ ಕ್ಷೇತ್ರದಲ್ಲಿ ನೆಲೆಯಾಗಿ ತನ್ನ ಜನರನ್ನು, ಇಡೀ ವಿಶ್ವದ ಜನರನ್ನು ತನ್ನ ಕಡೆಗೆ ಆಹ್ವಾನಿಸ್ತಿದ್ದಾಳೆ. ತನ್ನ ಕಡೆಗಲ್ಲ, ಯೇಸುವಿನ ಕಡೆಗೆ ಆಹ್ವಾನಿಸ್ತಿದ್ದಾಳೆ. ಬನ್ನಿ, ನಾನು ನೋಡಿದಂತಹ ಸಾಕ್ಷ್ಯವನ್ನು ನಿಮಗೂ ಹೇಳ್ತೇನೆ. ನನ್ನ ಜೀವನದ ಚರಿತ್ರೆಯನ್ನು ನೀವು ಅರಿತುಕೊಂಡು ಕ್ರಿಸ್ತನನ್ನು ಹೊತ್ತುಕೊಂಡು ನಿಮ್ಮ ಮನೆಗೆ ಹೋಗಿ ಕ್ರಿಸ್ತನನ್ನು ನಿಮ್ಮ ಜೀವನದಲ್ಲಿ ಧರಿಸಿಕೊಂಡು ನಿಮ್ಮ ಕುಟುಂಬದಲ್ಲಿ ಆತನನ್ನು ಸ್ಥಾಪನೆ ಮಾಡಿಕೊಳ್ಳಿ, ಪ್ರತಿಷ್ಠಾಪನೆ ಮಾಡಿಕೊಳ್ಳಿ. ಬೇರೆಲ್ಲವೂ ನಿಮಗೆ ದೇವರು ತಾನಾಗಿ ನಿಮಗೆ ಕೊಡ್ತಾರೆ. ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ನೀನು ತವಕ ಪಡು, ಮಿಕ್ಕಿದ್ದೆಲ್ಲವೂ ಕೂಡ, ಉಳಿದೆಲ್ಲವೂ ಕೂಡ ತಾನಾಗಿ ದೇವರು ನಿನಗೆ ನೀಡ್ತಾರೆ. ಸಾಲೊಮೋನನ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಅರಸರುಗಳ ಮೊದಲನೇ ಗ್ರಂಥ 3ನೇ ಅಧ್ಯಾಯ. ಸಾಲೊಮೋನನಿಗೆ ದೇವರು ಸರ್ವೇಶ್ವರ ಸ್ವಾಮಿ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡು ಕೇಳ್ತಾರೆ, ನಿನಗೇನು ವರ ಬೇಕೋ ಕೇಳ್ಕೊ, ನೀನು ನನ್ನಿಂದ ಆಯ್ಕೆಯಾದಂಥ ರಾಜ, ನನ್ನ ಕುಮಾರ, ನನ್ನ ಸೇವಕ, ನೀನು ಏನು ಬೇಕಾದರೂ ಕೇಳ್ಕೊ. ಕೊನೆಗೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಸಾಲೊಮೋನ, ನೀನು ಬುದ್ಧಿವಂತ, ನೀನು ಬಹಳ ಬುದ್ಧಿವಂತ, ನೀನು ಒಬ್ಬ ವಿವೇಕಿ. ಯಾಕೆಂತ ಹೇಳಿದ್ರೆ ನೀನು ಸಿರಿ ಸಂಪತ್ತನ್ನು ಕೇಳ್ಕೊಳ್ಳಿಲ್ಲ, ನೀನು ದೀರ್ಘಾಯುಷ್ಯವನ್ನು ಕೇಳ್ಕೊಳ್ಳಿಲ್ಲ, ನೀನು ನಿನ್ನ ಶತ್ರುಗಳ ವಿನಾಶವನ್ನು ಕೂಡ ಕೇಳ್ಕೊಳ್ಳಿಲ್ಲ. ನೀನು ಕೇಳ್ಕೊಂಡದ್ದು ಏನು? ನಿನ್ನ ಜನರ ಒಳಿತಿಗಾಗಿ ಸರ್ವೇಶ್ವರ ಸ್ವಾಮಿ ಜ್ಞಾನವನ್ನು ನನಗೆ ಕೊಡು, ವಿವೇಕವನ್ನು ನನಗೆ ಕೊಡು, ಶ್ರೇಷ್ಠವಾದದನ್ನು ನೀನು ಕೇಳ್ಕೊಂಡಿದ್ದೀಯಾ. ಆದ್ದರಿಂದ ಈ ನಿನ್ನ ಬೇಡಿಕೆಯನ್ನು ನಾನು ಧಿಕ್ಕರಿಸುವುದಿಲ್ಲ. ನಿನಗೆ ಜ್ಞಾನವನ್ನು, ವಿವೇಕವನ್ನು, ನನ್ನ ಜ್ಞಾನವನ್ನು ನಿನಗೆ ಕೊಡ್ತೇನೆ, ಜೊತೆಗೆ ನೀನು ಕೇಳಿಕೊಳ್ಳದೆ ಇರುವಂಥ ಇವುಗಳನ್ನು ನಾನು ನಿನಗೆ ಕೊಡ್ತೇನೆ ಎಂದು ಸರ್ವೈಶ್ವರ್ಯಗಳಿಂದ ಅವನನ್ನು ಆಶೀರ್ವದಿಸಿದರು. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರುವಂಥ ನಾವು ಮಗ್ದಲದ ಮರಿಯಳ ಮುಖಾಂತರ ನಮ್ಮ ಪ್ರಭುವಿಗೆ ನಮ್ಮ ಸೇವೆಯನ್ನು, ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಇಷ್ಟು ದೂರ ಬಂದು ಸರ್ವೇಶ್ವರನ ಅನುಗ್ರಹವನ್ನು ಪಡೆದುಕೊಂಡು ಮನೆಗೆ ಹೋಗೋಣ. ಇಷ್ಟು ದೂರ ಬಂದು ನಾನು ಯೇಸು ಸ್ವಾಮಿ ಜೀವಂತವಾಗಿದ್ದಾರೆ ಎನ್ನುವ ವಿಶ್ವಾಸವನ್ನು ದೃಢಪಡಿಸಿಕೊಂಡು ಅದೇ ಜೀವಂತ ಸ್ವಾಮಿಯನ್ನು ನನ್ನ ಊರಿನ, ನನ್ನ ಗ್ರಾಮದ, ನನ್ನ ಸಮುದಾಯದ ಜನರಿಗೆ ನೀಡುವಂತಹ ಸಾಕ್ಷಿಗಳಾಗಿ ಮತ್ತೆ ನಮ್ಮ ಗ್ರಾಮಗಳಿಗೆ ಹೋಗಿ ಬದುಕೋಣ, ವಾಸಿಸೋಣ. ಸರ್ವೇಶ್ವರ ಸ್ವಾಮಿ ಯೇಸು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮರ ಸತ್ಫಲಗಳನ್ನು ನಮಗೆ ದಯಪಾಲಿಸಿ ಮಗ್ದಲದ ಮರಿಯಳ ಆನಂತರದ ವಿಶ್ವಾಸದಂತೆ ನಮ್ಮ ವಿಶ್ವಾಸವನ್ನು ಕೂಡ ದೃಢಪಡಿಸಲಿ ಎಂದು ಪ್ರಾರ್ಥಿಸೋಣ. ಆಮೇನ್. ಎಲ್ಲರೂ ಎದ್ದು ನಿಂತು ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸರ್ವಶಕ್ತ ದೇವಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳದ ಜೀವನಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವನರಿಗೂ ಮೃತರಿಗೂ ತೀರ್ಪುಕೊಡಲು ಬರುವರು. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಪ್ರಭು ಯೇಸುವೆ, ಮರಿಯ ಮಗ್ದಲೇನಳ ಪಾಪಗಳನ್ನು ಕ್ಷಮಿಸಿದ ನಂತರ ಆಕೆ ನಿಮ್ಮೊಂದಿಗೆ
ನಡೆದಾಡಿ ನಿಮಗೆ ಸೇವೆ ಸಲ್ಲಿಸುತ್ತಾ ಬಂದಳು. ಒಬ್ಬ ಮನುಷ್ಯನು ಅತಿಯಾದ ಹೆಚ್ಚಿನ ಒಂದು ವರವನ್ನು ಕೊಡುಗೆಯನ್ನು ಕೊಡಬೇಕನ್ನೋದು ಸಮಯ. ಹೇಗೆ ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನು ಒಂಟಿಯಾಗಿ ಬಿಟ್ಟು ಪರದೇಶಕ್ಕೆ ಅನೇಕರು ಹೋಗುತ್ತಾರೆ, ಆದರೆ ಸಮಯವನ್ನು ಕೊಡುವುದಿಲ್ಲ. ಆದರೆ ಮರಿಯಳ ಮಗ್ದಲೇನ ನಿಮ್ಮೊಂದಿಗಿದ್ದು ಕಡೆವರೆಗೂ ನಿಮಗಾಗಿ ಸಮಯವನ್ನು ತ್ಯಾಗ ಮಾಡಿದ್ದಾಳೆ. ಅವಳಿಗೆ ವರವನ್ನಾಗಿ ನೀವು ನಿಮ್ಮ ದರ್ಶನವನ್ನು ಪ್ರಥಮವಾಗಿ ಆಕೆಗೆ ಕೊಟ್ಟಿರುತ್ತೀರಿ. ಹೀಗಿರುವಲ್ಲಿ ಪಾಪಿಗಳಾದ ನಾವು ನಿಮ್ಮ ಸನ್ನಿಧಿಯಲ್ಲಿ ನಿಂತು ನಮ್ಮ ಕೋರಿಕೆಗಳನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ. ಇವುಗಳನ್ನು ಈಡೇರಿಸಬೇಕೆಂದು ಈಗ ಭಕ್ತಿಯಿಂದ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ ಉತ್ತರ: ದೇವ ಆಲಿಸು ಈ ನಮ್ಮ ಪ್ರಾರ್ಥನೆಯ. ದೇವ ಆಲಿಸು ಈ ನಮ್ಮ ಪ್ರಾರ್ಥನೆಯ. ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ರವರು, ಮಹಾಧರ್ಮಾಧ್ಯಕ್ಷರು, ಇಲ್ಲಿನ ಧರ್ಮಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಅರುಳ್ ಸೆಲ್ವಂ ರಾಯಪ್ಪನ್ರವರು ಹಾಗೂ ಇಲ್ಲಿ ಬಲಿ ಪೂಜೆಯನ್ನು ಅವರೊಂದಿಗೆ ಅರ್ಪಿಸುತ್ತಿರುವ ಸಹಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಪ್ರಭು ಯೇಸುವಿನ ಸಹಾನುಭೂತಿ ಕರುಣೆಯನ್ನು ತಮ್ಮ ಸೇವಾ ಕಾರ್ಯಗಳಲ್ಲಿ ಪ್ರತಿಬಿಂಬಿಸುವಂತೆ ಪ್ರಾರ್ಥಿಸೋಣ. ದೇವ ಆಲಿಸು ನಮ್ಮ ದೇಶದ ಎಲ್ಲ ನಾಯಕರುಗಳಿಗಾಗಿ ಪ್ರಾರ್ಥಿಸೋಣ. ತಮ್ಮ ಜವಾಬ್ದಾರಿಗಳನ್ನು ವ್ಯವಸ್ಥಿತವಾಗಿ ಪೂರೈಸುತ್ತಾ ನ್ಯಾಯಯುತವಾಗಿ ಇತರರನ್ನು ಪೋಷಿಸಿ ರಕ್ಷಿಸುವಂತೆ ದೇವರು ಇವರನ್ನು ಹರಸಲೆಂದು ಪ್ರಾರ್ಥಿಸೋಣ. ದೇವ ಆಲಿಸು ಈ ನಮ್ಮ ಪ್ರಾರ್ಥನೆ. ಈ ದೈವಾರಾಧನೆಯಲ್ಲಿ ಪಾಲ್ಗೊಂಡಿರುವ ಸರ್ವರನ್ನು, ವಿಶೇಷವಾಗಿ ಕರ್ನಾಟಕದಿಂದ ಆಗಮಿಸಿರುವ ಎಲ್ಲ ಭಕ್ತಾದಿಗಳನ್ನು ಹಾಗೂ ಈ ಹಬ್ಬಕ್ಕೆ ಸಹಾಯ ಹಸ್ತ ಚಾಚಿರುವ ಎಲ್ಲ ದಾನಿಗಳಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಎಲ್ಲ ಭಕ್ತಾದಿಗಳನ್ನು ದಯಾಮಯ ದೇವರು ಹರಸಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ದೇವ ಆಲಿಸು ಸಂತ ಮರಿಯ ಮಗ್ದಲೇ ನಮ್ಮರವರು ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿ ದುಷ್ಟ ಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರಿಗೆ ಸತತ ಸೇವೆ ಮಾಡಲು ಮತ್ತು ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಬಾಳಲು ಬೇಕಾದ ವರಗಳನ್ನು ನೀಡುವಂತೆ ಪ್ರಾರ್ಥಿಸೋಣ. ದೇವ ಆಲಿಸು ಈ ನಮ್ಮ ಪ್ರಾರ್ಥನೆ. ಈ
ಈ ವಿಚಾರಣೆಯ ಗುರುಗಳಾದ ವಂದನೆಯ ಸ್ವಾಮಿ ಕ್ಲೆಮೆಂಟ್ ರವರು ಹಾಗೂ ಅವರೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಸಹಾಯಕ ಗುರುಗಳನ್ನು ದೇವರು ಆಶೀರ್ವದಿಸಿ ಈ ಹಬ್ಬವನ್ನು ಆಚರಿಸಲು ಆಸಕ್ತರಾಗಿರುವ ಇವರು ಇನ್ನು ಮುಂದೆಯೂ ಹೀಗೆ ಮುಂದುವರೆಸಲು ಬೇಕಾದ ಆರೋಗ್ಯ ಭಾಗ್ಯವನ್ನು ಜ್ಞಾನಾರ್ಜನೆಯನ್ನು ದೇವರು ಇವರಿಗೆ ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆ ದೇವರೇ, ಯೇಸು ಸ್ವಾಮಿಯನ್ನು ನಮ್ಮ ಮಧ್ಯೆ ಕಳುಹಿಸಿ ಎಲ್ಲರೂ ಮನಪರಿವರ್ತನೆ ಹೊಂದಿ ನಿಮ್ಮ ರಾಜ್ಯದಲ್ಲಿ ಸೇರ್ಪಡೆಯಾಗಬೇಕೆಂಬ ಒಂದು ಉದ್ದೇಶದಿಂದ ಅವರು ಬೋಧನೆ ಮಾಡಿ ಮರಿಯ ಮಗ್ದಲೇನಳನ್ನು ಅವರು ಮನಪರಿವರ್ತನೆ ಮಾಡಿದರು. ಆಕೆ ತನ್ನ ಕಡೆಯ ಸಮಯದವರೆಗೂ ತನ್ನ ಸಮಯವನ್ನು ನಿಮಗಾಗಿ ಮುಡಿಪಾಗಿಟ್ಟಳು. ಅದೇ ಪ್ರಕಾರ ನಾವು ಸಹ ನಮ್ಮ ಜೀವನದಲ್ಲಿ ಹೆಚ್ಚು ಸಮಯವನ್ನು ನಿಮಗೆ ತ್ಯಾಗ ಮಾಡಲು ನಮಗೆ ವರಪ್ರಸಾದವನ್ನು ನೀಡಬೇಕೆಂದು ಮತ್ತು ಎಲ್ಲ ಪರಸ್ಥಳಗಳಿಂದ ಬಂದಿರುವ ಎಲ್ಲ ಭಕ್ತಾದಿಗಳನ್ನು ಅವರ ಕುಟುಂಬವನ್ನು ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸ್ವೀಕರಿಸೋ ಎಂದು ಬೇಡುವೆವು, ಸ್ವೀಕರಿಸೋ ಎಂದು ಬೇಡುವೆವು. ಎಮ್ಮಯರು ಕಾಣಿಕೆಯ ಪ್ರಭುವೇ ಕೊಳ್ಳಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ. ಪ್ರಭುವೇ ಕೊಳ್ಳಿ ಇಂದಿನ ಪೂಜೆಗೆ ನಮ್ಮಯ ಕಾಣಿಕೆಯ. ಪಾವನಗೊಳಿಸಿ ಆಶೀರ್ವದಿಸಿ ಪ್ರೀತಿಯ ಕಾಣಿಕೆಯ. ಪಾವನಗೊಳಿಸಿ ಆಶೀರ್ವದಿಸಿ ಪ್ರೀತಿಯ ಕಾಣಿಕೆಯ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲ ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಮರಿಯ ಮಗ್ದಲೇನ ಅವರ ಸ್ಮರಣಾರ್ಥ ನಾವು ಈ ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದೇವೆ. ಆಕೆಯ ಪ್ರೀತಿಮಯ ಸೇವೆಯನ್ನು ನಿಮ್ಮ ಏಕೈಕ ಪುತ್ರರು ದಯೆಯಿಂದ ಅಂಗೀಕರಿಸದಂತೆ ಇವುಗಳನ್ನು ಸ್ವೀಕರಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಕರುಣೆಯು ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎದ್ದಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಸರ್ವಶಕ್ತ ಪಿತನೇ, ನಿಮ್ಮ ದಯೆ ನಿಮ್ಮ ಶಕ್ತಿಗಿಂತ ಅಲ್ಪವೇನಲ್ಲ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಸರ್ವದರಲ್ಲೂ ನಿಮ್ಮನ್ನು ಮಹಿಮೆಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ತೋಟದಲ್ಲಿ ಮರಿಯ ಮಗ್ದಲಳಿಗೆ ದರ್ಶನವಿದ್ದು ತಮ್ಮನ್ನೇ ಆಕೆಗೆ ಪ್ರಕಟಿಸಿದರು. ಏಕೆಂದರೆ ಪ್ರಭು ಜೀವಂತವಾಗಿದ್ದಾಗ ಆಕೆಯು ಅವರನ್ನು ಪ್ರೀತಿಸಿದಳು. ಅವರು ಶಿಲುಬೆಯ ಮೇಲೆ ಪ್ರಾಣ ಬಿಡುವುದನ್ನು ಆಕೆ ಕಂಡಿದ್ದಳು. ಸಮಾಧಿಯಲ್ಲೂ ಇರಿಸಲಾದ ಅವರನ್ನು ಅರಸಿದಳು ಮತ್ತು ಮೃತರ ಮಧ್ಯದಿಂದ ಪುನರ್ಜೀವಂತರಾದ ಪ್ರಭುವನ್ನು ಆರಾಧಿಸುವುದರಲ್ಲಿ ಆಕೆಯೇ ಪ್ರಥಮಳು. ಪ್ರೇಷಿತರಿಗೆ ಪ್ರೇಷಿತಳಾಗುವಂತಹ ಸೇವೆಯನ್ನು ಪ್ರಭು ಆಕೆಗಿದ್ದು ಗೌರವಿಸಿದರು. ಹೀಗೆ ನವಜೀವ ಶುಭ ಸಂದೇಶವನ್ನು ಲೋಕಾದ್ಯಂತ ಹರಡುವಂತೆ ಮಾಡಿದರು. ಆದ್ದರಿಂದ ದೂತರೊಂದಿಗೂ ಸಂತರೊಂದಿಗೂ ಸೇರಿ ನಾವು ಹಾಡುವುದೇನೆಂದರೆ,
ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಆತ್ಮದಲ್ಲಿ ಅವರು ಪಾನ ಮಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಅದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಿಮ್ಮನ್ನು ಯೋಗ್ಯರೆಂದು ಪರಿಗಣಿಸಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಸೆಲ್ವಂ ರಾಯಪ್ಪನವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫ್ರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಮಗ್ದಲಮನರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಯುಗ ಯುಗಾಂತರಕ್ಕೂ ಜೀವನದರವು ನಿಮಗೆ ಸಲ್ಲಲಿ. ದೇವರನ್ನು ತಂದೆಯೆಂದು ಕರೆಯುವ ಭಾಗ್ಯವನ್ನು ಸ್ವಾಮಿ ಯೇಸು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಪ್ರಾರ್ಥಿಸೋಣ. ಕ್ಷಮಿಸಿರಿ, ನಮ್ಮನ್ನು
ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮ ಸಮಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕ್ರಿಸ್ತರ ಶಾಂತಿ ದಯಾ ಸದಾ ನಿಮ್ಮೊಡನೆ ಇರಲಿ. ಪರಸ್ಪರ ಶಾಂತಿಯನ್ನ ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಪರಮ ಪ್ರಸಾದವನ್ನು ಸ್ವೀಕರಿಸುವಂತ ಸಮಯ. ಕಥೋಲಿಕ ಕ್ರೈಸ್ತರು ಮಾತ್ರ ಈಗ ಪರಮ ಪ್ರಸಾದವನ್ನು ಸ್ವೀಕರಿಸಿರಿ. ಇತರ ಅನ್ಯ ಜನ ನಮ್ಮ ಮಧ್ಯೆ ಇದ್ದಲ್ಲಿ ದಯವಿಟ್ಟು ನೀವು ಪರಮ ಪ್ರಸಾದ ಸ್ವೀಕರಿಸಬೇಡಿ. ನೀವು ಕುಳಿತಲ್ಲಿಯೇ ಪ್ರಾರ್ಥಿಸಿರಿ. ಸಂತ ಮರಿಯ ಮಗ್ದಲದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸುವರು.
ಭಕ್ತಾದಿಗಳೇ, ಈ ಒಂದು ಹಬ್ಬದ ಆಡಂಬರದ ಗಾಯನ ಬಲಿ ಪೂಜೆಯನ್ನು ನಮಗೆ ಸಮರ್ಪಿಸಿಕೊಟ್ಟಂಥವರು ಸೇಲಂ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಅರುಳ್ ಸೆಲ್ವಂ ರಾಯಪ್ಪನವರು. ಇವರು ಕರ್ನಾಟಕದವರಲ್ಲ, ಮೂಲತಃ ಪಾಂಡುಚೇರಿಯವರು. ಇವರು ಈಗ ಇಲ್ಲಿ ಧರ್ಮಾಧ್ಯಕ್ಷರಾಗಿದ್ದಾರೆ. ನಮ್ಮೆಲ್ಲರ ಮೆಚ್ಚುಗೆ ಪಾತ್ರರಾಗಿ ರಾಗವಾಗಿ ಆಡಂಬರವಾಗಿ ಈ ಒಂದು ಕನ್ನಡದಲ್ಲಿ ಬಲಿಪೂಜೆಯನ್ನು ಅರ್ಪಿಸಿದಂಥ ಈ ನಮ್ಮ ಧರ್ಮಾಧ್ಯಕ್ಷರಿಗೆ ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ಭಕ್ತಾದಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಈ ಒಂದು ಸಣ್ಣ ಸನ್ಮಾನವನ್ನು ಮಾಡೋಣ. ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಅವರನ್ನು ಮುಂದೆ ಬರಮಾಡಿಕೊಳ್ಳೋಣ. ಅವರನ್ನು ಹಿರಿಯ ಗುರುಗಳಾದಂಥ ಥಾಮಸ್ ರವರು ಅವರಿಗೆ ಶಾಲನ್ನು ಹಾಕಿ ಜೆ ರಾಯಪ್ಪನವರು ಅವರಿಗೆ ಮಡಿಕೇರಿಯ ಹಾರವನ್ನು ಹಾಕಿ ನಮ್ಮ ಬೆಂಗಳೂರಿನ ಸಬಾಸ್ಟಿಯನ್ ಆರೋಗ್ಯ ಸ್ವಾಮಿಯವರು ಮೈಸೂರಿನ ಪೇಟವನ್ನು ತೋರಿಸಿ ಅವರಿಗೆ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಒಂದು ಸ್ಥಳದಲ್ಲಿ ನಮಗೆ ಈ ಒಂದು ಬಲಿಪೂಜೆಯನ್ನು ಅರ್ಪಿಸಲು ಸ್ಥಳಾವಕಾಶನ ಮಾಡಿಕೊಟ್ಟಂತ ಹಾಗೂ ಎಲ್ಲ ರೀತಿಯಾದ ಸಹಕಾರ ನೀಡಿದಂಥ ವಿಚಾರಣೆ ಗುರುಗಳಾದಂಥ ಕ್ಲೆಮೆಂಟ್ ರವರಿಗೆ ಈ ಒಂದು ಪುಟ್ಟ ಸನ್ಮಾನ. ದಯಮಾಡಿ ವಿಚಾರಣೆ ಗುರುಗಳಾದ ಕ್ಲೆಮೆಂಟ್ ಅವರು ಮುಂದೆ ಬಂದು ಈ ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಬಲಿಪೂಜೆಯು ಮುಂದುವರಿಯುವುದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ,
ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ಸಂತ ಮರಿಯ ಮಗ್ದಲೇನಮ್ಮದವರ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಈ ಸಂತರ ಬಿನ್ನಗದ ಸಹಾಯದಿಂದ ಹೇರಳವಾಗಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. So, dear Reverend Fathers, thank you for coming in large numbers to participate in the Mass. I am very happy because except one or two, all are my students. All of them are my students except senior priests. So I am very happy. I rejoice in the fact that you have grown. May you have joy, peace, fulfillment in the ministry. God bless you. Let us stand up for the final blessing. ಪ್ರಾರ್ಥಿಸೋಣ. ಪ್ರಭು ಸಂತ ಮರಿಯ ಮಗ್ದಲೇನ ಅವರು ತಮ್ಮ ಬೋಧಕರಾದ ಕ್ರಿಸ್ತರ ಪಾದಗಳನ್ನು ಬದ್ಧವಾಗಿ ಹಿಡಿದುಕೊಂಡರು. ಅಂತೆಯೇ ನಿಮ್ಮ ರಹಸ್ಯಗಳ ಈ ಪವಿತ್ರ ಸ್ವೀಕಾರವು ನಮ್ಮಲ್ಲೂ ಅದೇ ನಿಷ್ಠಾವಂತ ಪ್ರೀತಿಯನ್ನು ತುಂಬಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಸಂತ ಮಗ್ದಲದ ಮರಿಯ ಅವರ ಮಹಿಮೆಯು ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ತುಳಿಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಅರಸಲಿ. ಸಂತರ ಬಿನ್ನಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರ ಸೇವೆಯಲ್ಲಿ ನೀವು ನಿರಂತರವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದಯಮಾಡಿ ಗುರುಗಳೆಲ್ಲ ಮುಂದೆ, ಧರ್ಮಾಧ್ಯಕ್ಷರ ಮುಂದೆ ಒಂದೇ ಒಂದು ಫೋಟೋಗೆ ಮುಂದೆ ಬನ್ನಿ. ಒಂದೇ ಫೋಟೋ ಸ್ವಲ್ಪ ಜಾಸ್ತಿ ಇಲ್ಲ, ಗುರುಗಳೆಲ್ಲ ಮುಂದೆ ಬನ್ನಿ. ಆತ್ಮೀಯ ಭಕ್ತಾದಿಗಳೇ, ಈ ಪುಣ್ಯ ಕ್ಷೇತ್ರದಲ್ಲಿ ಈ ಅದ್ಧೂರಿಯಾಗಿ ಈ ಒಂದು ಬಲಿಪೂಜೆಯು ಅದ್ಧೂರಿಯಾಗಿ ನಡೆಯಲು ಹಲವಾರು ಜನರು ಕಾರಣಕರ್ತರಾಗಿದ್ದಾರೆ. ಅವರಿಗೆ ವಂದನೆ ಸಲ್ಲಿಸುವುದು ನನ್ನ ಕರ್ತವ್ಯ. ಮೊಟ್ಟ ಮೊದಲನೇದಾಗಿ ಈ ತಯಾರಿಗೆಂದು ಆಗಾಗ ಇಲ್ಲಿ ನನ್ನ ಜೊತೆ ಬರುತ್ತಿದ್ದಂಥ ಮರಿಯಾ ಪ್ರದೀಪ್ ಹಾಗೂ ಜೇಮ್ಸ್ ಜೋರವರಿಗೆ
ನಾನು ಅಭಾರಿಯಾಗಿದ್ದೇನೆ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಂಗಳೂರಿನಿಂದ ಸೇಲಂವರೆಗೂ ನಮ್ಮ ಜೊತೆ ಬಂದು ಸಹಕರಿಸಿ ನನಗೆ ಸಹಾಯ ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ಹಾಗೂ ಈ ಪೀಠದ ಅಲಂಕಾರ, ಹೂವಿನ ಅಲಂಕಾರ ಮಾಡಿದಂಥವರು ಸಂತೋಷ್ ಟೆಂಟ್ನ ಮಾಲೀಕರಾದಂತಹ ಪ್ರಸಾದ್ ಹಾಗೂ ದೀಪುರವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಹಾಗೂ ಈ ಒಂದು ಬಲಿ ಪೂಜೆಯಲ್ಲಿ ಇಂಪಾಗಿ ಹಾಡಿ ಜನರನ್ನು ಈ ಬಲಿ ಪೂಜೆಯಲ್ಲಿ ಭಾಗವಹಿಸಲು ಸಹಕಾರಿಯಾದಂತಹ ಗಾನ ವೃಂದ, ಬೆಂಗಳೂರಿನ ಮಹಾಧರ್ಮ ಕ್ಷೇತ್ರದ ಪ್ರಧಾನಾಲಯದ ಫ್ರಾನ್ಸಿಸ್ ಝೇವಿಯರ್ ಅವರ ದೇವಾಲಯದ ಕನ್ನಡ ಗಾನ ವೃಂದದವರಾದ ಬೆಂಜಮಿನ್ ಫ್ರಾನ್ಸಿಸ್ ಹಾಗೂ ಸಂಗಡಿಗರಿಗೆ ನಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ಕಳಕಳಿ ಮನವಿ. ನಾವು 2019ರಲ್ಲಿ ಇಲ್ಲಿನ ಗುರುಗಳಿಗೆ ಒಂದು ಮಾತು ಕೊಟ್ಟಿದ್ವಿ. ಸ್ವಾಮಿ, ಈ ಒಂದು ಪೂಜೆ ನಡೆಯುವ ಸ್ಥಳ ಏನಿದೆ, ಶೆಡ್ ಆಗಲಿ, ಈ ಒಂದು ಆಲ್ಟರ್ ಆಗಲಿ, ನಮ್ಮ ಕರ್ನಾಟಕದ ಕನ್ನಡ ಕ್ರೈಸ್ತರ ಕೊಡುಗೆಯಾಗಿ ನಾವು ನೀಡುತ್ತೇವೆ ಎಂದು ಅವರಿಗೆ ಮಾತು ಕೊಟ್ಟಿದ್ವಿ. ಈಗ ಅರ್ಧ ಕೆಲಸ ನಡೆದಿದೆ. ಈಗ ಮುಂದೆ ಬಲಿಪೀಠದ ಕೆಲಸ ನಡೆಯಬೇಕಾಗಿದೆ. ದಾರಿಗಳಿದ್ದಲ್ಲಿ ದಯಮಾಡಿ ಬಂದು ನನ್ನನ್ನು ಸಂಪರ್ಕಿಸಿ. ನೀವು ಬೇಕಾದರೆ ಇಟ್ಟಿಗೆ ಕೊಡಿಸ್ಬೋದು, ಇಲ್ಲ ಅಂದರೆ ಮರಳು, ಅದಕ್ಕೆ ತಗಲುವಂತಹ ಯಾವುದೇ ಸಾಮಗ್ರಿಗಳನ್ನು ಕೊಡಿಸಿದರೂ ಪರವಾಗಿಲ್ಲ, ಹಣ ನೀಡಿದರೂ ಪರವಾಗಿಲ್ಲ. ನಿಮ್ಮಲ್ಲಿ ನಾನು ಈ ಒಂದು ಸಹಾಯವನ್ನು ಕೇಳುತ್ತಿದ್ದೇನೆ. ದಯಮಾಡಿ ಮನಸ್ಸು ಇದ್ದವರು ಬಂದು ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ವಂದನೆಗಳು. ಮರಿಯ ಮಗದಲಿನಮ್ಮ ಭಕ್ತರ ಮೊರೆಯ ನೀ ಆಲಿಸು. ಓ ಸಂತ ಮರಿಯ ಮಗದಲಿನಮ್ಮ ನಮ್ಮನ್ನು ಮರೆಯದಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಓ ಸಂತ ಮರಿಯ ಮಗದಲಿನಮ್ಮ ಭಕ್ತರ ಮೊರೆಯ ನೀ ಆಲಿಸು. ಓ ಸಂತ ಮರಿಯ ಮಗದಲಿನಮ್ಮ ನಮ್ಮನ್ನು ಮರೆಯದಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಶಿರವಾಗಿ ನಿಂತೆವು, ನಮ್ಮಯ ಪಾಡಿನ ಕೊರತೆಗಳ ನೀನೆಂದು ಬೇಡುವೆವು. ನಮ್ಮಯ ಪಾವನ ಚರಣದಲ್ಲಿ ಶಿರವಾಗಿ ನಿಂತೆವು, ನಮ್ಮಯ ಪಾಡಿನ ಪವಡೆಗಳ ನೀನೆಂದು ಬೇಡುವೆವು. ನಮಗಾಗಿ ಪ್ರಾರ್ಥಿಸಿರಿ, ನಮ್ಮ ಕೊರತೆಯ ನೀಗಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮ್ಮ ಕೊರತೆಯ ನೀಗಿಸಿರಿ. ಓ ಸಂತ ಮರಿಯ ಮಗದಲಿನಮ್ಮ ಭಕ್ತರ ಮೊರೆಯ ನೀ ಆಲಿಸು. ಓ ಸಂತ ಮರಿಯ ಮಗದಲಿನಮ್ಮ ನಮ್ಮನ್ನು ಮರೆಯದಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ
ಶಕ್ತಿಯ ಧ್ವಂಸಕಿಯೇ ನಿನ್ನ ನಂಬಿ ಬಂದೆವು. ನಮ್ಮನ್ನು ಕಾಡುವ ದುರಿತಗಳ ನೀನೆಂದು ಬೇಡುವೆವು. ದುಷ್ಟ ಶಕ್ತಿಯ ಧ್ವಂಸಕಿಯೇ ನಿನ್ನ ನಂಬಿ ಬಂದೆವು. ನಮ್ಮನ್ನು ಕಾಡುವ ದುರಿತಗಳ ನೀನೆಂದು ಬೇಡುವೆವು. ನಮಗಾಗಿ ಪ್ರಾರ್ಥಿಸಿರಿ, ನಮ್ಮ ಕೊರತೆಯ ನೀಗಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ, ನಮ್ಮ ಕೊರತೆಯ ನೀಗಿಸಿರಿ. ಓ ಸಂತ ಮರಿಯ ಮಗ್ದಲೆ ನಮ್ಮ ಭಕ್ತರ ಮೊರೆಯ ನೀ ಆಲಿಸು. ಓ ಸಂತ ಮರಿಯ ಮಗ್ದಲೆ ನಮ್ಮನ್ನು ಮರೆಯದಿರಿ. ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಕರ್ತರ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಕ್ರೈಸ್ತರ ವಾಗ್ದಾನಗಳಿಗೆ ಪಾತ್ರ ಆಗುವ ಹಾಗೆ ಪರಿಶುದ್ಧ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸ್ವಾಮಿ ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರಾದ ಯೇಸು ಕ್ರೈಸ್ತರು ಮನುಷ್ಯ ಸ್ವಭಾವ ತಾಳದನ್ನು ಅರಿತಿರುವ ನಾವು ಅವರ ಪಾಡುಗಳ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರ ಪ್ರಸಾದಗಳನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.